ಪ್ರಿಯ ಆಸರೆ ವೀಕ್ಷಕರೇ, ಸುವಾರ್ತಿಗೆ ಕಾರ್ಯಕ್ರಮವಾಗಿದೆ. ಪ್ರಿಯರೇ, ಕಳೆದ ಅನೇಕ ವರ್ಷಗಳಿಂದ ಈ ಆಸರೆ ಮೂಲಕ ಅನೇಕ ಸೇವಕರ ಸಾಕ್ಷಿಯನ್ನು ನೋಡ್ತಾ ಇದ್ದೀರಿ. ಯಾವ ರೀತಿ ಅವರು ಸೇವೆಗಾಗಿ ಬಂದರು, ಯಾವ ರೀತಿ ಎಲ್ಲವೂ ಜೀವನ ಇತ್ತು, ಸೇವೆಗೆ ಬಂದ ನಂತರ ಅವರ ಜೀವಿತದಲ್ಲಿ ಆದಂಥ ಕೆಲವು ಘಟನೆಗಳು, ವ್ಯತ್ಯಾಸಗಳು, ಅವರ ಸೇವಾ ಜೀವಿತದಲ್ಲಿ ಅವರಿಗಿರುವಂಥ ಏನು ಸೇವಾ ಭಾರಗಳು, ಅದೆಲ್ಲ ಕೇಳುವಂಥದ್ದೇ ಒಂದು ಸುವಾರ್ತಿಕ ಈ ವಿಷಯದ ಕಾರ್ಯಕ್ರಮವಾಗಿದೆ. ಪ್ರಿಯರೇ, ಇವತ್ತು ನಮ್ಮ ಮಧ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಸೇವೆ ಮಾಡಿದಂಥ ಪಾಸ್ಟರ್ ರಾಬರ್ಟ್ ನಮ್ಮ ಮಧ್ಯದಲ್ಲಿದ್ದಾರೆ. ಆಸರೆ ಟಿವಿ ಪರವಾಗಿ ಹಾಗೂ ನನ್ನ ವೀಕ್ಷಕರ ಪರವಾಗಿ ಅವರನ್ನು ಸ್ವಾಗತ ಮಾಡ್ತೀನಿ. ಫಸ್ಟ್ ನಿಮಗೆ ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು. ಫಸ್ಟ್ ನಮ್ಮ ಮಧ್ಯದಲ್ಲಿ ನಮಗೆ ತುಂಬ ಸಂತೋಷವಾಗಿದೆ. ಯಾಕಂದರೆ ಅನೇಕ ಸೇವಕರು ಆಸರೆ ಟಿವಿಯಲ್ಲಿ ಬಂದು ತಮ್ಮ ಸೇವಾ ಜೀವಿತದ ಬಗ್ಗೆ, ತಮ್ಮ ಸೇವೆ ಬಗ್ಗೆ ಅವರು ನಮ್ಮ ಜನರಿಗೆ, ನಮ್ಮ ವೀಕ್ಷಕರಿಗೆ ತಮ್ಮ ಸೇವಾ ಜೀವಿತ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅಂದರೆ ಸೇವೆ ಅಂದ ತಕ್ಷಣ ಅನೇಕ ಕಷ್ಟಗಳಿದೆ, ವೇದನೆಗಳಿದೆ, ಅದರಲ್ಲಿ ತುಂಬ ಸಮಸ್ಯೆಗಳಿದೆ, ನೋವುಗಳಿವೆ. ಖಂಡಿತ. ಅಂದರೆ ಅನೇಕ ಜನರು ಏನಂದರೆ ಸೇವಕರಂದರೆ ಅವರೊಂದು ಆಡಂಬದ್ಧ ಜೀವಿತ ಅಂತ ಜನರ ಒಂದು ಭಾವನೆ ಇದೆ. ಖಂಡಿತವಾಗಿ ನಿಮ್ಮ ಸಾಕ್ಷಿ ಹಂಚಿಕೊಳ್ಳುವಾಗ ನಮ್ಮ ಜನರಿಗೆ ಕೂಡ ಸೇವೆ ಅಂದರೆ ಏನು, ಸೇವಕರಿಗೆ ದೇವರು ಕೊಟ್ಟ ಭಾರ ಏನು, ಅವರೇ ಯಾವ ರೀತಿಯ ಸೇವೆ ಮಾಡ್ತಾರೆ, ಇದನ್ನೇ ನಮ್ಮ ಜನರಿಗೆ ನಾವು ತಿಳಿಸ್ತಾ ಇದ್ದೇವೆ. ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ತುಂಬ ಸಂತೋಷವಾಗಿದೆ. ಫಸ್ಟೇ ನೀವು ಹುಬ್ಬಳ್ಳಿಯವರೇನಾ? ಹೌದು ರೀ, ನಾವು ಹುಬ್ಬಳ್ಳಿಯವರು. ಹುಬ್ಬಳ್ಳಿ. ಮೊದಲೇದಾಗಿ ನಿಮ್ಮೆಲ್ಲ ಆಸರೆ ಟಿ ವಿ ತಂಡದವ್ರಿಗೆ, ಕರ್ತನಿಗೆ ಸ್ತೋತ್ರನ ಸಲ್ಲಿಸ್ತೇನೆ. ನಿಜವಾಗ್ಲೂ ಐ ಆಮ್ ವೆರಿ ಆನರ್ಡ್, ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಆಲ್. ನೀವು ಮಾಡ್ತಾ ಇರೋ ಕೆಲವೊಂದು ವಿಡಿಯೋಸ್ಗಳನ್ನು ನಾನು ನೋಡ್ತಾ ಇದ್ದೆ. ನಿಜವಾಗ್ಲೂ ಕರ್ನಾಟಕದಲ್ಲಿರುವಂಥ ಕನ್ನಡ ಜನರಿಗೆ ಹುಡುಕಿ ಅವಕಾಶಗಳನ್ನು ಕೊಡ್ತಾ ಇದ್ದೀರಾ. ಸೊ ಅದು ಮತ್ತು ವಿಶೇಷವಾಗಿ ಮಾಧ್ಯಮದ ಮೂಲಕ ಈಗಿನ ದಿನಮಾನಗಳೇನಿದೆ ಅಲ್ರಿ, ಜನರು ಮಾಧ್ಯಮಗಳ ಮೂಲಕ ಭಾಳ ಪ್ರಭಾವಶಾಲಿಯಾಗಿ ಸೇವೆ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೀವು ಗುರುತಿಸಿ ನೀವು ಅವಕಾಶ ಕೊಡ್ತಾ ಇದ್ದಿರಲ್ಲ. ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು. ಫಸ್ಟ್ ನೀವು ಹುಬ್ಬಳ್ಳಿಯವರೇ? ಹೌದು ರೀ, ಪ್ರಾಪರ್ ಹುಟ್ಟಿ ಬೆಳೆದಿದ್ದೆಲ್ಲ ಹುಬ್ಬಳ್ಳಿನೇ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿ? ನನಗೆ ನನ್ನ ಮ್ಯಾರೇಜ್ ಲೈಫ್ ನಿಮ್ಮ ತಂದೆ ತಾಯಿಗಳಿಗೆ ನಾವು 4 ಜನ. ಸೊ 3 ಮಂದಿ ಸಿಸ್ಟರ್, ನಾನು 3ನೇವನು. ಒಬ್ಬಕ್ಕೆ ತಂಗಿ ಇದ್ದಾಳೆ, ಇಬ್ಬರು ಅಕ್ಕ ಇದ್ದಾರೆ, ನಾನು 3rd. 3 ಜನ ಸಿಸ್ಟರ್ ನಿಮಗೆ? 3 ಜನ ಸಿಸ್ಟರ್ ಮಾತ್ರ? ನಾವು ಒಬ್ಬನೇ ಮಾತ್ರ. ಅಂದರೆ ನಿಮ್ಮ ಕುಟುಂಬದ ಹಿನ್ನೆಲೆ ಹೇಳ್ಬೋದಾ? ಕುಟುಂಬದ ಹಿನ್ನೆಲೆ ಅಂತಂದರೆ ಆ್ಯಕ್ಚುಲಿ ನಂದು ಇದು 4ರಿಂದ 5ನೇ ತಲೆಮಾರಿದು. ಸೊ ನಾವು ಕ್ರೈಸ್ತರಾಗಿ ಜೀವನ ಮಾಡ್ತಾ ಇರೋದು. ಅಂದರೆ ಹಿನ್ನೆಲೆ ನೋಡಿದ್ರೆ ನಾವು ಅನ್ಯ ಮತಸ್ಥರಿಂದ ಬಂದಂಥ ಜನರಾಗಿದ್ದೇವೆ. ಸೊ ಎಲ್ಲವನ್ನೂ ನಮ್ಮ ಪೂರ್ವಿಕರು ತ್ಯಾಗ ಮಾಡಿ ಕ್ರಿಸ್ತನಿಗಾಗಿ ತಮ್ಮ ರಕ್ಷಕನ ಅಂಗೀಕರಿಸ್ಕೊಂಡ್ಮೇಲೆ ಅವರಲ್ಲಿರುವಂಥ ಆಸ್ತಿ ಹಣವನ್ನೆಲ್ಲವನ್ನು ಬಿಟ್ಟು ಆತನ ಹಿಂಬಾಲಿಸ್ತಾ ಬಂದರು. ಇದು 4ನೇ ತಲೆಮಾರು. ನಾನು ತಿಳಿದ ಮಟ್ಟಿಗೆ 4ರಿಂದ 5ನೇ ತಲೆಮಾರು ನಾನು ಕ್ರಿಸ್ತನ ಹಿಂಬಾಲಿಸ್ತಾ ಇರೋದು ಕುಟುಂಬ. ಫಸ್ಟ್ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ, ಅಪ್ಪ ಅಮ್ಮ ಏನು ಮಾಡ್ತಾ ಇದ್ದಾರೆ? ಆ್ಯಕ್ಚುಲಿ ನಮ್ಮ ತಾಯಿ ಬಂದುಬಿಟ್ಟು ಇವಾಗ ರಿಟೈರ್ಡ್ ಆಗಿದ್ದಾರೆ, ಟೀಚರ್ ಇದ್ದರು. ಸೊ ತಂದೆ ಅವರು ಪ್ರೊಫೆಷ್ನಲಿ ಮ್ಯೂಸಿಷಿಯನ್ ಇದ್ದರು, ಮ್ಯೂಸಿಷಿಯನ್. ಆಮೇಲೆ ನಮ್ಮ ಗ್ರ್ಯಾಂಡ್ ಪಾ ಬಂದುಬಿಟ್ಟು ಮನೆಯಲ್ಲೇ ಇನ್ಸ್ಟ್ರೂಮೆಂಟ್, ಹಿ ವಾಸ್ ಅ ಮೇಕರ್. ಸೊ ಮನೆಯಲ್ಲೇ ಗಿಟಾರ್, ವಾಯ್ಲಿನ್ ಅವ್ರು ರೆಡಿ ಮಾಡ್ತಾಯಿದ್ರು. ಸೊ ಪಪ್ಪಾನೂ ಮ್ಯೂಸಿಷಿಯನ್ ಇದ್ದರು. ಸೊ ಆಮೇಲೆ ಅದು ಫೀಲ್ಡ್ ಬಿಟ್ಟು ಅವ್ರು ಬಂದುಬಿಟ್ಟು ಫಿಲ್ಮ್ ಇಂಡಸ್ಟ್ರಿ ಚೆನ್ನಾಗಿಲ್ಲ ಅಂತಂದು ಬಿಟ್ಬಿಟ್ಟು ಆಮೇಲೆ ಕನ್ಸ್ಟ್ರಕ್ಷನ್ ವರ್ಕ್ ಬಂದರು. ಇವಾಗ ತಂದೆ ಎಲ್ಲ ಭಾಳ ವರ್ಷ ಆಯಿತು ತೀರ್ಕೊಂಡು. ತಾಯಿ ನಮ್ಮ ಪರಿಪಾಲಿಸಿ ನಡೆಸಿದ್ದಾಳೆ, ಸೇವೆಯಲ್ಲಿ ನಡೆಸಿದ್ದಾಳೆ. ಅಷ್ಟೇ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಎಲ್ಲಿ ಆಯಿತು? ನಂದು ವಿದ್ಯಾಭ್ಯಾಸ ಅಷ್ಟಂದರೆ ಹುಬ್ಳಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದೇನೆ. ನಂದು ಥಿಯಾಲಜಿಕಲ್ ಕೋರ್ಸ್ ಮುಗಿದಿದೆ. ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಥಿಯಾಲಜಿಯಲ್ಲಿ ನಾನು ಕೋರ್ಸ್ ಕಂಪ್ಲೀಟ್ ಮಾಡಿದ್ದೇನೆ. ಕಂಪ್ಲೀಟ್ ಮಾಡಿ ಸೇವೆ ಮಾಡ್ತಾ ಇದ್ದೇನೆ. ಅಂದರೆ ನೀವು ವಿದ್ಯಾಭ್ಯಾಸದ ನಿಮ್ಮ ಯೌವನ ಪ್ರಾಯದಲ್ಲಿ, ಬಾಲ್ಯ ಪ್ರಾಯ ಅಥವಾ ಯೌವನ ಪ್ರಾಯ ಹೇಗಿತ್ತು ನಿಮ್ಮ ಜೀವಿತ? ನಿಜವಾಗ್ಲೂ ಸಾಕ್ಷಿ, ನಮ್ಮದು ಕುಟುಂಬ ಹಿನ್ನೆಲೆ ಕ್ರೈಸ್ತರಾಗಿದ್ದರೂ ಸಹ ನಾವು ನಿಜವಾದ ಕ್ರಿಸ್ತನನ್ನು ಅಂಗೀಕರಿಸ್ಕೊಂಡಿರಲಿಲ್ಲ. ನನ್ನ ಜೀವಿತದಲ್ಲಿ ನಾವು ಕ್ರಿಸ್ತನ ನನ್ನ ಸ್ವಂತ ರಕ್ಷಕನನ್ನಾಗಿ ಹೇಳ್ಕೊಳ್ಳಿಕ್ಕೆ ನಾಮದೇ ಕ್ರೈಸ್ತನಾಗಿದ್ದೆ. ಆದರೆ ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನನ್ನಾಗಿ ನಾನು ಅಂಗೀಕರಿಸ್ಕೊಂಡಿರಲಿಲ್ಲ. ನನ್ನ ಹಿನ್ನೆಲೆ ನೋಡ್ಬೇಕಂತಂದರೆ ನಮ್ಮ ತಾಯಿ ಜೀವಿತದಲ್ಲಿ ನಡೆದಿರುವಂಥ ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ತಾಯಿ ಡೆತ್ ಸ್ಟೇಜ್ನಲ್ಲಿದ್ದರು. ತೋ ಸಾವಿನ ಗಳಿಗೆಯಲ್ಲಿರುವಂಥ ಸಮಯದಲ್ಲಿ ಅವರು ನಮ್ಮ ತಂದೆಗೆ ಕರೆದು, ನಾನು ಕೊನೆಯ ಸಾರಿ ನನ್ನ ಮಗನಿಗೆ ನಾನು ನೋಡಬೇಕೆಂಬುದಾಗಿ ಆಸೆ ಪಡ್ತಾ ಇದ್ದೇನೆ, ನೀವು ನನ್ನ ಮಗನನ್ನು ಕರ್ಕೊಂಬರ್ತೀರಾ ಎಂಬುದಾಗಿ ಕರ್ಕೊಂಡು ಬಂದಾಗ ನಮ್ಮ ತಂದೆ ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡ, ದೇವ್ರು ದೊಡ್ಡವರಿದ್ದಾರೆ, ದೇವರು ಇದು ಆರಾಮ ಮಾಡ್ತೇನೆ, ಏನು ಪರವಾಗಿಲ್ಲ ಅಂತ ಹೇಳಿ ಧೈರ್ಯ ಕೊಟ್ಟರು. ತಾಯಿಗೆ ಅದು ನಿರೀಕ್ಷೆ ಇಲ್ಲ. ಏನೋ ಅವ್ರಿಗಲ್ಲಿ ಇದಾಗ್ತದೆ. ಲಾಸ್ಟ್ ಮೂಮೆಂಟಲ್ಲಿ ಇರುವಂಥ ಸಮಯದಲ್ಲಿ ನನ್ನನ್ನು ಕರೆದು ಅವರು ಸೇವೆಗೆ ಒಪ್ಪಿಸ್ಕೊಟ್ರಂತೆ. ಸೇವೆಗೆ ಒಪ್ಪಿಸ್ಕೊಟ್ಟ ತಕ್ಷಣವೇ ನಮ್ಮ ತಾಯಿಗೆ ಗುಣವಾಯಿತು.
ಅಂದರೆ ನೀವು ಎಷ್ಟು ವಯಸ್ಸು ನಿಮಗೆ ಅವಾಗ? ನನಗೆ 4 ರಿಂದ 5 ವರ್ಷ ಇರ್ಬೋದ್ರಿ ಅವಾಗ. ಆ ಚಿಕ್ಕ ಪ್ರಾಯದಲ್ಲಿ ತಾಯಿ ನನ್ಗೆ ಗೊತ್ತಿಲ್ಲ. ಸೊ ಅನೇಕ ವರ್ಷಗಳ ಮೇಲೆ ನಾನು ಇದನ್ನ ನಮ್ದು ಬೇರೆಯವ್ರು ನಮ್ಮ ಸಿಸ್ಟರ್ ಮೂಲಕ ನಾನು ಕಂಡುಕೊಂಡೆ, ನಮ್ಮ ತಾಯಿ ನನಗೆ ಸೇವೆಗೆ ಒಪ್ಪಿಸ್ಕೊಟ್ಟಿದ್ದಾರೆ ಎಂಬುದಾಗಿ. ನನ್ಗೆ ಗೊತ್ತಿರಲಿಲ್ಲ ನಮ್ಮ ತಾಯಿ ಇಷ್ಟೆಲ್ಲ ಸಫರ್ ಆಗಿದ್ದಾರೆ ಎಂಬುದಾಗಿ. ಸೊ ಮತ್ತೆ ನಾನು ಕೈ ಹಾಕಿರುವಂಥ ಯಾವುದೇ ಕೆಲಸಗಳಿತ್ತಂದ್ರೂ ಅದರಲ್ಲಿ ಸಫಲತೆ ಸಿಕ್ಕಿಲ್ರಿ. ಯಾಕಂತಂದ್ರೆ ಸೇವೆಗೆ ಒಪ್ಪಿಸ್ಕೊಟ್ಟು ಬಿಟ್ಟಿದ್ರು. ಸೊ ನಾನು ಯೋನನ ಗತೆ ಬೇರೆ ಬೇರೆ ಕಡೆ ಎಲ್ಲ ಓಡೋಗಿದ್ದೇನೆ, ಆದರೆ ಸಫಲತೆ, ಆಶೀರ್ವಾದ, ಬ್ಲೆಸ್ಸಿಂಗ್ ಸಿಕ್ಕಿಲ್ಲ, ಪ್ರಾಸ್ಪೆರಿಟಿ ಇರಲಿಲ್ಲ. ಯಾವಾಗ ನಾನು ಪುನಃ ಸೇವೆಗೆ ಬಂದಿದ್ದೇನೆ ಅವಾಗ ಮಾತ್ರ ನನಗೆ ಆಶೀರ್ವಾದ ಸಿಕ್ಕಿರೋದು ನಾನು ನೋಡ್ತೇನೆ. ಫಸ್ಟ್ ನೀವು ವಿದ್ಯಾಭ್ಯಾಸ ಮಾಡಿದ್ರಿ. ನೀವು ವಿದ್ಯಾಭ್ಯಾಸದ ಸಮಯದಲ್ಲಿ, ಆ್ಯಕ್ಚುಲಿ ನೀವು ಸ್ಕೂಲ್ಗೆ ಹೋಗುವಂಥ ಸಮಯದಲ್ಲಿ ನಿಮ್ಮ ಹವ್ಯಾಸಗಳೇನಿತ್ತು? ಭಾಳ ದುಃಖಕರವಾಗ್ತದ್ರಿ ಆ ವಿಷಯಗಳನ್ನು ಎತ್ತುವಾಗ. ನಿಜವಾಗ್ಲೂ ಚಿಕ್ಕ ಪ್ರಾಯದಲ್ಲಿ ನೀವು ಬಿಲೀವ್ ಮಾಡೋದಿಲ್ಲ, ನಾನು 5ನೇ ಇರುವಾಗಲೇ ನಾನು ದುರಭ್ಯಾಸಗಳಿಗೆ ಅಡಿಕ್ಟ್ ಆಗಿಬಿಟ್ಟೆ. ಮನೆಗೆ ಗುರ್ತಿರಲಿಲ್ಲ ಚಿಕ್ಕ ಪ್ರಾಯದಲ್ಲಿ, 5ನೇ ಜಸ್ಟ್ 5th ಸ್ಟ್ಯಾಂಡರ್ಡ್ನಲ್ಲಿ. ಸೊ ಭಾಳ ಏನು ದುರಭ್ಯಾಸ? ದುರಭ್ಯಾಸಗಳಂದರೆ ಐ ಸ್ಟಾರ್ಟೆಡ್ ಎಟ್ ಅ ಸ್ಮಾಲ್ ಏಜ್ ಐ ಸ್ಟಾರ್ಟೆಡ್ ಸ್ಮೋಕಿಂಗ್. ದೆನ್ ಐ ಸ್ಟಾರ್ಟೆಡ್ ಈಟಿಂಗ್ ಟೊಬ್ಯಾಕೊ ಆ್ಯಂಡ್ ಆಲ್. ಸೊ ಸಣ್ಣ ಪ್ರಾಯದಲ್ಲೇ ತಿನ್ನಲಿಕ್ಕೆ ಪ್ರಾರಂಭ ಮಾಡಿದೆ. ಸೊ ಟಿಲ್ SSLC ವರ್ಗೂ ನಾನು ಕಂಟಿನ್ಯೂ. ಅದಾದಮೇಲೆ ಒಂದು ದುರಭ್ಯಾಸಗಳು ಅಂಟ್ಕೊಂತ ಹೋಯಿತು ನನಗೆ ಚಿಕ್ಕ ಪ್ರಾಯದಲ್ಲಿ. ಅಂದರೆ ಏನು ಪೂಲಿಗಿರಿ ಅಂಥದ್ದೇನು ಇರಲಿಲ್ಲ, ಖಾಲಿ ದುರಭ್ಯಾಸ ಮಾತ್ರ? ಹಾಂ, ದುರಭ್ಯಾಸ ಅಷ್ಟೇ. ಉಡಾಳ್ತನ ಅಂತಂದರೆ ನಾಟಿ ಫ್ರೆಂಡ್ ಸರ್ಕಲ್ ಇತ್ತು. ಉಡಾಳ್ತನ ಅಂದ್ರೆ ಫ್ರೆಂಡ್ ಸರ್ಕಲ್ ಇತ್ತು, ತುಂಬ ಒಳ್ಳೆಯವರು. ಆದರೆ ನಾನು ಸೇವೆಗೆ ಬಂದಾಗ ನನ್ನ ಸ್ನೇಹಿತರು ನನ್ಕೊಂಡು ಎನ್ಕರೇಜ್ ಮಾಡಿದ್ದಾರೆ. ನಾನು ಸೇವೆ ಬಿಟ್ಟು ಹಳ್ಳಿ ಹೋದಾಗಲೂ ಸಹ ಅವ್ರು ನನಗೆ ಹೇಳ್ತಾ ಇದ್ರು, ನೀನು ದೇವರು ನಿನಗೆ ಸೇವೆಗೆ ಕರೆದಿದ್ದಾನೆ, ನೀನು ಸೇವೆನ ಮಾಡಬೇಕೆಂಬುದು. ಅವರಲ್ಲಿ ದುರಭ್ಯಾಸಗಳು ಇದ್ದರೂ ಸಹ ಅವ್ರು ನನಗೆ ಬಲಪಡಿಸ್ತಿದ್ರು ಎಷ್ಟೋ ಸಾರಿ. ನೀನು ಸೇವೆಗೆ ದೇವ್ರು ನೀನು ಕರೆದಿದ್ದಾನೆ, ನೀನು ಸೇವೆನ ಮಾಡೋ ಆಶೀರ್ವಾದ ಇರ್ತದೆ ಅಂತ. ಫಸ್ಟ್ ಈಗ ನೀವು SSLC ಮುಗಿಸಿ ನೀವು ಡೈರೆಕ್ಟಾಗಿ ಬೈಬಲ್ ಕಾಲೇಜಿಗೆ ಹೋದ್ರೆ ಅಲ್ಲ ಏನಂದು ಬೇರೆ ಏನು ಮಾಡಿ? ನನ್ಗೆ ಆ್ಯಕ್ಚುಲಿ ನಂದು ಉಡಾಳ್ತನಕ್ಕೋಸ್ಕರ ನಮ್ಮ ತಂದೆಗೆ ತುಂಬ ಬೇಜಾರಾಗ್ಬಿಡುತ್ತೆ ರೀ. ತುಂಬ ನೊಂದ್ಕೊಂಡ್ಬಿಟ್ರು. ನಂದು ಹ್ಯಾಬಿಟ್ಸ್ ಎಲ್ಲ ಮಾಡೋದು ನಮ್ಮ ತಂದೆ ತಾಯಿಗಳು ಭಾಳ ಪ್ರಾಬ್ಲಮ್ ಆಗಿಬಿಡ್ತದೆ. ಸೊ ಭಾಳ ನೊಂದ್ಕೊಂಡ್ರು ನನ್ನಿಂದ, ತುಂಬ ಒಬ್ಬನೇ ಮಗ ರೀ. ಸೊ ಇಷ್ಟು ಮುದ್ದಾಗಿ ಬೆಳೆಸಿದ್ರು ಅಂತಂದರೆ ಪ್ಯಾಂಪ್ರಿಂಗ್ ಭಾಳ ಇದು ಮಾಡಿ, ಒಬ್ಬನೇ ಮಗ ಅಂತಂದ್ರು ಯಾವುದೇ ರೀತಿಯಿಂದ ಕೊರತೆ ಇರಲಿಲ್ಲ. ಅವ್ರಿಗೆ ಅಷ್ಟು ಮುದ್ದಾಗಿ ನನಗೆ ಬೆಳೆಸಿದ್ರೆ ಎಲ್ಲ ಕೊರತೆಗಳನ್ನು ನನಗೆ ಇದು ಮಾಡ್ತೀರಿ. ಆಮೇಲೆ ನಮ್ಮ ತಂದೆ ನನ್ನ ರಿಲೇಷನ್ ಹೇಗಿತ್ತಂದರೆ, ನನ್ನ ಫ್ರೆಂಡ್ ಸರ್ಕಲ್ ಹೇಳ್ತಾ ಇದ್ರೆ ನೀನು ಭಾಳ ಲಕ್ಕಿ ಇದಿ, ನೀನು ಭಾಳ ನಿಜವಾಗ್ಲೂ ಲಕ್ಕಿ ಇದಿ. ನಿಮ್ಮ ತಂದೆ ಏನಾದಾರಲ್ಲ ಆ್ಯಸ್ ಅ ಫ್ರೆಂಡ್ ಇದ್ದಂಗೆ ಅದಾರ. ಒಂದೇನಂತಂದ್ರೆ ನಾನು ಮತ್ತು ನನ್ನ ತಂದೆ ಇಬ್ಬರದು ಅಟ್ ಅ ಟೈಮ್ ನಾವು ಸೆಲೆಬ್ರೇಟ್ ಮಾಡ್ಕೊಳ್ತೇವೆ ಬರ್ತ್ಡೇ, ಸೇಮ್ ಒಂದೇ ದಿವಸ. ಅದು ಫ್ರೆಂಡ್ಲಿ ಮೂಮೆಂಟ್. ನಮ್ಮ ತಂದೆ ನನ್ನ ಕೂಡ ತುಂಬ ಒಬ್ಬನೇ ಮಗ ಅಂತ ಭಾಳ ಪ್ರೀತಿ ಮಾಡ್ತಾಯಿದ್ರು. ಸೊ ನಂದು ದುರಭ್ಯಾಸ ಅವ್ರಿಗೆ ತುಂಬ ಹರ್ಟ್ ಮಾಡ್ತಿದ್ರು. ಆದರೆ ಅವ್ರು ಯಾವಾಗಲೂ ನನಗೆ ಪರ್ಸ್ನಲಿ ಬಂದು ಹೇಳಲಿಲ್ಲ. ಸೊ ಯಾಕಂದ್ರೆ ಹೇಳಿದ್ರೆ ಎಲ್ಲಿ ಬೇಜಾರು ಮಾಡ್ಕೊತಾನ ಅಂತ. ನನಗೆ ದೊಡ್ಡವ್ರಿಗಿರುವಂಥ ಅವ್ರಿಗೆ ಹೋಗಿ ಹೇಳ್ತಾಯಿದ್ರು, ನನ್ನ ಮಗನಿಗೆ ಬುದ್ಧಿ ಮಾತು ಹೇಳ್ರಿ, ಅವ್ನು ಬಿಟ್ಬಿಡ್ಲಿ ಅಂತ ಹೇಳಿ. ಯಾಕೆ ಹಾಕಿ ದುರಭ್ಯಾಸಗಳನ್ನು ಮಾಡ್ತಾನೆ, ಭಾಳ ನೋವಾಗ್ತದೆ. ನಮ್ಮ ತಂದೆ ತೀರ್ಕೊಂಡು ಆದಮೇಲೆ ನನಗೆ ಗೊತ್ತಾಯಿತು ನಮ್ಮ ತಂದೆ ನನಗೆ ಎಷ್ಟಾಗಿ ಪ್ರೀತಿ ಮಾಡಿ. ನಿಮ್ಮ ತಂದೆಗೆ ದುರಭ್ಯಾಸ ಏನಾದಿತ್ತ? ದುರಭ್ಯಾಸ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಬಿಟ್ಟಿದ್ರಿ ಅವರು. ಸೊ ಅವ್ರಿಗೇನ ಟೆನ್ಷನ್ ಇರುವಂಥ ವಿಷಯದಲ್ಲಿ ಅವ್ರಿಗೂ ಕೆಲವೊಂದು ದುರಭ್ಯಾಸಗಳಿದ್ರು. ಸೊ ಅದಕ್ಕೆ ಅವರು ಇದು ಮಾಡ್ತಾಯಿದ್ರು. ಆಮೇಲೆ ನನಗೆ ಬೈಬಲ್ ಕಾಲೇಜ್ ಹಾಕಿದ್ಮೇಲೆ ಅವರೆಲ್ಲವನ್ನು ಬಿಟ್ಟು ಹಾಕಿದ್ರು. ಸೊ ಅವ್ರಿಗೆ ತುಂಬ ಆಸೆ ಆಯ್ತು, ನನ್ನ ಮಗನ ಓದಬೇಕು, ಬೈಬಲ್ ಕಾಲೇಜ್ ಹೋಗಿ ಅವರೊಬ್ಬ ಸುವಾರ್ಥಿಕನ ಆಗ್ಬೇಕು, ಸಭಾಪಾಲಕನ ಆಗ್ಬೇಕು, ಸೇವೆ ಮಾಡಬೇಕೆಂಬುದಾಗಿ ತುಂಬ ಆಸೆ ಇತ್ತು. ನನ್ನ ರಕ್ಷಣೆನೂ ಹೊಂದಿರಲಿಲ್ಲ. SSLC ಹಿಂಗೆ ಮುಗಿದಕ್ಕೆ ನನ್ನ ರಕ್ಷಣೆ ಅಂದ್ರೆ ಏನು, ಯೇಸು ಸ್ವಾಮಿ ಜೀವಿತದ ಬಗ್ಗೆ ಗೊತ್ತಿಲ್ಲ. ಯಾವಾಗೋ ಒಂದ್ಸಾರಿ, ವರ್ಷಕ್ಕೆ ಒಂದ್ಸಾರಿ ಆರಾಧನೆ ಹೋಗೋ ಒಂದೊಂದು ಸಂಡೇ, ಅದು 31st ನೈಟ್ ಹೋಗ್ತಾ ಇದ್ವಿ. ಇಲ್ಕಂಡು 25th ಅದು ನ್ಯೂ ಡ್ರೆಸ್ ಹಾಕೊಂತೇವೆ ಅಂತ ಚರ್ಚಿಗೆ ಹೋಗ್ತಾ ಇದ್ವಿ ನಾವು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಗೊತ್ತಿಲ್ಲ, ಯೇಸು ಸ್ವಾಮಿ ಬಗ್ಗೆ ಗೊತ್ತಿಲ್ಲ. SSLC ಮುಗಿದ ತಕ್ಷಣ ಸೀದಾ ನನಗೆ ಡೈರೆಕ್ಟ್ ಕರ್ಕೊಂಡು ಹೋಗಿ ಬೆಂಗಳೂರಿಗೆ ಹಾಕಿಬಿಟ್ರೆ. ಸೊ ನಾನು ಅಲ್ಲಿ ಹೋದ್ಮೇಲೆ ನಾನು ರಕ್ಷಣೆ ಹೊಂದಿದ್ದೆ. ಅದು ಒಂದೇ ಸಾರಿನ ರಕ್ಷಣೆ ಹೊಂದಲಿಲ್ಲ ರೀ. ಅಲ್ಲಿಯೂ ಓಡಾಳ್ತನ ಮಾಡ್ತಾಯಿದ್ದೆ ನಾನು, ಬೈಬಲ್ ಕಾಲೇಜ್ನಲ್ಲಿ ಓಡಾಳ್ತನ ಮಾಡ್ತಾಯಿದ್ದೆ. ಸೊ ಬಿಲಿ ಮಾಡೋದಿಲ್ಲ. ಅಲ್ಲಿ ಹೋದ್ಮೇಲೆ ಕೆಲವೊಂದು ಸಮಸ್ಯೆಗಳನ್ನು ಆದವು. ಯಾರೋ ಒಂದು ಸಿಂಪಲ್ ಆಗಿ ವಾಕ್ಯ ಹೇಳ್ತಾಯಿದ್ರು, ಜಾನ್ 3:16 ಹೇಳ್ತಾಯಿದ್ರು. ಅದನ್ನೇ ವಾಕ್ಯ ಸಿಂಪಲ್ ಆಗಿ, ಎಷ್ಟೋ ಪ್ರೀತಿ ಇಟ್ಟಿದ್ದಾನೆ, ನನಗಾಗಿ ಆತನ ಜೀವಿತನ ಅರ್ಪಿಸಿದ್ದಾನೆ ಎಂಬುದಾಗಿ ಕೇಳುವಾಗ ನಿಜವಾಗ್ಲೂ ನಾನು ಮಾನಸಾಂತರ ಹೊಂದಿ ನಾನು ನನ್ನ ಜೀವಿತನಿಗೆ ಅರ್ಪಿಸಿದಾಗ ಕರ್ತನು ನನ್ನ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದನು. ಅಂದರೆ ನೀವು ಬೈಬಲ್ ಕಾಲೇಜ್ಗೆ ಹೋಗಿ ಎಷ್ಟು ಸಮಯದ ನಂತರ ನೀವು ರಕ್ಷಣೆ ಹೊಂದಿದ್ರಿ? ನನಗನ್ನಿಸ್ತೈತೆ ರೀ, ಒಂದು 2 ರಿಂದ 3 ತಿಂಗಳ. 2 ರಿಂದ 3 ತಿಂಗಳ ನಾನು ರಕ್ಷಣೆ ಹೊಂದಿರಲಿಲ್ಲ. ನಾನು ಅಲ್ಲಿ ಹೋದ್ಮೇಲೂ ಐ ಯೂಸ್ ಟು ಇಟ್ ಟೊಬ್ಯಾಕೊ. ಹೊರಗಡೆ ಹೋಗಿ ನಾನು ತಂಬಾಕು ತಿಂತಾ ಇದ್ದೆ. ಸೀನಿಯರ್ ಬಂದು ಹೇಳ್ತಾಯಿದ್ರು, ರಾಬರ್ಟ್ ನೀನು ಮಾಡೋದು ಇದು ತಪ್ಪಿದು ಮಾಡಬೇಡ, ನೀವು ನನಗೆ ಬುದ್ಧಿ ಮಾತು ಹೇಳಕ್ಕೆ ಹೋಗ್ಬೇಡ್ರಿ,
ನನಗೆ ಗುರ್ತೈತೆ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ, ನನಗೆ ನಿಮ್ಮ ಲೈಫ್ ನೀವು ಅಷ್ಟು ನೋಡ್ಕೊಳ್ರಿ ಅಂತ ಹೇಳ್ಬಿಡ್ತಾ ಇದ್ದೀನಿ ಸ್ಟ್ರೈಟ್ ಅವೇ. ಸೊ ನಾನು ಬಿಡ್ತಾ ಇರಲಿಲ್ಲ. ಯಾವಾಗ ನಾನು ಎಲ್ಲೋ ಆಮೇಲೆ ಅವ್ರ ಪ್ರಾರ್ಥನೆ ಜೀವಿತ ನೋಡುವಾಗ, ಅವ್ರ ಮಾದರಿ ಜೀವಿತ ನೋಡುವಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಟೋಟ್ಲಿ ಹಿನ್ನೆಲೆ ಬೇರೆ ರೀ ನಂದು. ಹಿನ್ನೆಲೆ ಭಾಳ ಒರ್ಟ್ ಮನುಷ್ಯ, ವೆರಿ ಶಾರ್ಟ್ ಟೆಂಪರ್. ಸೊ ವೆರಿ ಶಾರ್ಟ್ ಟೆಂಪರ್ ಅಂತ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಅವ್ರ ಜೀವಿತ ನೋಡುವಾಗ ನನಗೆ ಟಚ್ ಆಯಿತು. ಒಬ್ಬರು ಹೊರಗಡೆ ದೇಶದಿಂದ ಬಂದೊಬ್ಬರು ಸುವಾರ್ಥಿಕರು ಕ್ರಿಸ್ತನ ಜೀವಿತ ಸರಳವಾದ ಎಕ್ಸಾಂಪಲ್ ಕೊಡುವಾಗ ಇಟ್ ಟಚ್ ಮೈ ಹಾರ್ಟ್. ದೆನ್ ಐ ಗೇವ್ ಮೈ ಲೈಫ್ ಟು ಜೀಸಸ್. ಅವಾಗಲಿಂದ ನನ್ನ ಜೀವಿತದಲ್ಲಿ ಮಾರ್ಪಾಟುಗಳನ್ನು ಕಂಡಿದ್ದೆ. ಎಷ್ಟು ಸಮಯ ನೀವು ಬೈಬಲ್ ಕಾಲೇಜ್ ಓದಿದ್ರಿ? 2 years. ಅಲ್ಲಿ ನಾನು 2 ವರ್ಷ ಇದ್ದೆ. 2 ವರ್ಷ ಇದ್ದಾದಮೇಲೆ ನನಗೆ ಕೆಲವೊಂದು ಸಮಸ್ಯೆಗಳಾದಮೇಲೆ ತಂದೆ, ನಾನು ಹೋಗಿ ಸ್ವಲ್ಪ ತಿಂಗಳಿಗೆ ತಂದೆ ತೀರ್ಕೊಂಬಿಟ್ರು. ಸೊ ಆರ್ಥಿಕವಾಗಿ ನಮ್ಗೆ ಯಾರು ಸಹಾಯ ಮಾಡುವಂಥದ್ದು ಇರಲಿಲ್ಲ. ತಾಯಿ ಒಬ್ಬರೇ, ಎಲ್ಲ ಚಿಕ್ಕ ಮಕ್ಕಳು. ಸೊ ಅಂಥ ಸಮಯದಲ್ಲಿ ನನಗೆ ಫೈನಾನ್ಷಿಯಲಿ ತುಂಬ ಸಮಸ್ಯೆ ಆಯಿತು. ಮಮ್ಮಿ ಒಬ್ಬರೇ ದುಡಿತಾ ಇದ್ರಿ, ಟೀಚರ್ ಮಮ್ಮಿ. ಸೊ ಅವರು ಕಷ್ಟದಲ್ಲಿ ನಮಗೆ ಈ ಥರ ಬೆಳೆಸ್ಕೊಂಡು ಹೋದ್ರು. ನನಗೆ ಸಮ್ಮೇರ ಅನ್ನಿಸ್ತು, ನಾನು ಹೋಗಿ ಈ ಸಮಯದಲ್ಲಿ ತಾಯಿಗೆ ನಾನು ಸಪೋರ್ಟ್ ಮಾಡಬೇಕೆಂಬುದಾಗಿ 2 ವರ್ಷ ಕಂಪ್ಲೀಟ್ ಆದಮೇಲೆ ನಾನು ಪುನಃ ನಮ್ಮ ಮನೆಗೆ ಹೋಗಿ ನಾನು ಸ್ವಲ್ಪ ತಕ್ಕ ಮಟ್ಟಿಗಾದರೂ ನನ್ನ ತಾಯಿಗೆ ಸಹಾಯ ಮಾಡುವ ಅಂತಂದು ಹೊಳ್ಳಿ ಹೋದೆ ರೀ ನಾನು. ಅಂದರೆ ನೀವು ದುಡಿಲಿಕ್ಕೆ ಹೋದ್ರಾ? ನಾನು ಆ್ಯಕ್ಚುಲಿ ಹೋಗಿರೋದು ತಾಯಿಗೆ ಸಪೋರ್ಟ್ ಮಾಡ್ಬೇಕಂತಂದು, ಆದರೆ ಮಾಡೋಕ್ಕಾಗಲಿಲ್ಲ ರೀ. ನಾನು ಉದ್ದೇಶ ಏನಿತ್ತಂದ್ರೆ ನನ್ನ ತಾಯಿಗೆ ಹೋಗಿ ಸಪೋರ್ಟ್ ಮಾಡ್ಬೇಕು. ಯಾವ ರೀತಿಯಲ್ಲಿ? ಅದು ಇಯರ್ ಬಂದ್ಬಿಟ್ಟು ನಂಗೆ 99. ಅಲ್ಲ, ಯಾವ ರೀತಿಯಲ್ಲಿ ನೀವು ತಾಯಿಗೆ ಆರ್ಥಿಕವಾಗಿ ದುಡಿದು ಏನಾದರೂ ನಾನು ಸಹಾಯ ಮಾಡಬೇಕೆಂಬುದಾಗಿ. ಆಮೇಲೆ ನಮ್ಮ ತಂದೆ ಕಾಂಟ್ರಾಕ್ಟರ್ ಇದ್ರಲ್ರಿ. ಕಾಂಟ್ರಾಕ್ಟರ್ ಇದ್ಮೇಲೆ ಅನೇಕರು ಬಂದು ನಮ್ಮ ತಾಯಿಗೆ ವಂಚನೆ ಮಾಡಿದ್ದಾರೆ. ನಮ್ಮ ತಂದೆ ದುಡ್ಡು ತೊಗೊಂಡು ಹೋಗಿದ್ದಾರೆ, ಸೊ ತಂದೆ ದುಡ್ಡು ಇಸ್ಕೊಂಡಿದ್ದಾರೆ ಎಂಬುದಾಗಿ ನಾ ಈ ವಿಷಯಗಳನ್ನು ಕೇಳಿದಾಗ ಆ್ಯಕ್ಚುಲಿ ನಾವು ರೋಡಿಗೆ ಬರ್ಬೇಕ್ರಿ. ಆ್ಯಕ್ಚುಲಿ ನಮ್ಮದು ಫ್ಯಾಮ್ಲಿನ ರೋಡಿಗೆ ಬರ್ಬೇಕು, ನೀರ್ಗತ್ತೇರಿಯಕ್ಕೆ ಅಲ್ಲಿ ಬರಬೇಕಿತ್ತು. ನಿಮಗೆ ಸ್ವಂತ ಮನೆ ಇತ್ತ? ಸ್ವಂತ ಮನೆ ಇದೆ. ಸೊ ಅಂಥ ಪರಿಸ್ಥಿತಿಯಲ್ಲಿರುವಾಗ ನನ್ನ ತಾಯಿ ಕ್ರಿಸ್ತನನ್ನು ಹಿಡ್ಕೊಂಡಿದ್ಲು. ಇವತ್ತಿನವರೆಗೂ ನಾವು ಕೆಲವೊಂದು ಸಾರಿ ಸಮಯ ಎಲ್ಲೋ ಒಂದು ಕಡೆ ನಾವು ಜನರ ಕಡೆ ಕೈ ಒಟ್ಟಿದ್ದೇವೆ, ಆದರೆ ನಮ್ಮ ತಾಯಿ ಕೈ ಒಟ್ಟಿಲ್ರಿ. ಏನಿದ್ರು ನಮ್ಮ ತಾಯಿ ಮೊನ್ಕಾಲ್ಮಂಡಿ ಊರಿಗೆ ಪ್ರಾರ್ಥನೆ ಮಾಡಿ ಒಬ್ಬರ ಕಡೆ ಸಾಲ ಮಾಡಿಲ್ಲ. ಇರುವಂಥ ಚಿಕ್ಕ ವಿಷಯದಲ್ಲಿ ತಮ್ಮ ಊಟವನ್ನು ಬಿಟ್ಟು ನಮಗೆ ಕೊಟ್ಟು ನಮಗೆ ಬೆಳೆಸಿದಾಳೆ ತಾಯಿ. ಒಳ್ಳೆ ಸಾಕ್ಷಿ ಇದೆ ನಮ್ಮ ತಾಯಿ. ಇವತ್ತು ತಾಯಿ ನನಗೆ ಅವರು ಡೆಡಿಕೇಟ್ ಮಾಡದೆ ಹೋಗಿದ್ದರೆ, ತಮ್ಮ ಜೀವಿತದಲ್ಲಿ ನನಗೆ ಅರ್ಪಿಸದೆ ಹೋಗಿದ್ದರೆ ಇವತ್ತು ನಾನು ರಕ್ಷಣೆ ಹೊಂದ್ತಾ ಇರಲಿಲ್ಲ. ಅವರ ಕಣ್ಣೀರು, ಅವರ ಪ್ರಾರ್ಥನೆ ಮೂಲಕವಾಗಿ ನಾವು ಇವತ್ತು ನಿಮ್ಮ ಮಧ್ಯದಲ್ಲಿ ಕೂತ್ಕೊಂಡಿದ್ದೇನೆ. ನಾನು ಸೇವೆ ಮಾಡ್ತಾ ಇದ್ದೇನೆ. ನನ್ನ ಸೇವೆ ಮೂಲಕ ಅನೇಕರಿಗೆ ಆಶೀರ್ವಾದ ಆಗ್ತಾ ಇದೆ. ಆಲ್ ಗಾಡ್ ಗ್ರೇಸ್. ಅಷ್ಟೇ. ನಿಮ್ಮ 2 ಜನ ಅಕ್ಕಂದಿರು, ಒಂದು ತಂಗಿ ಇದೆ. ಹೌದ್ರಿ. ಅವ್ರು ಏನು ಮಾಡ್ತಾರೆ? ಅಕ್ಕ ಬಂದ್ಬಿಟ್ಟು ಅವರು ಚರ್ಚ್ನಲ್ಲಿ ಶಿ ಈಸ್ ಅ ಗುಡ್ ಸಿಂಗರ್ ಆ್ಯಂಡ್ ಮ್ಯೂಸಿಷಿಯನ್. ಎಲ್ಲ ಮ್ಯೂಸಿಷಿಯನ್ ಇದ್ದಾರೆ, ವರ್ಷಿಪ್ ಲೀಡರ್. ಆಮೇಲೆ 2ನೇ ಅಕ್ಕ ಅವರು ಫುಲ್ ಟೈಮರ್ ಇದ್ದಾರೆ, ಭಾವ ಫುಲ್ ಟೈಮರ್ ಇದ್ದಾರೆ. ಎಲ್ಲ ನಮ್ಮದು ರಿಲೇಟಿವ್ಸ್ ಎಲ್ಲ ಆಲ್ಮೋಸ್ಟ್ ನಮ್ಮದು ಫ್ಯಾಮಿಲಿ ಹೇಗಿದೆ ಅಂತಂದರೆ ಆಲ್ಮೋಸ್ಟ್ ನಮ್ಮ ರಿಲೇಟಿವ್ಲಿಂದ ಹಿಡಿದು ಎಲ್ಲರೂ ಫುಲ್ ಟೈಮರ್ಸ್ ಇದ್ದಾರೆ. ಎಲ್ಲ ದೇವ್ರ ಸೇವೆ ಮಾಡೋರು, ಎಲ್ಲ ದೇವ್ರ ಸೇವೆನೇ, ಎಲ್ಲ ಫುಲ್ ಟೈಮರ್ಸೇ. ನಾನೊಬ್ಬನೇ ಸ್ವಲ್ಪ ದೂರ ಹೋಗಿದ್ದು ಸೇವೆ ಬಿಟ್ಟು, ಮತ್ತು ಪುನಃ ನನಗೆ ಬಿಡಲಿಲ್ಲ ದೇವರು, ಮತ್ತು ಸೇವೆ ಕರ್ಕೊಂಬಂದಿದ್ದಾನೆ. ಅಷ್ಟೇ. ನಿಮ್ಮ ಮದುವೆ ಆಗಿದೆ? ಹಾಂ, ಮದುವೆ ಆಗಿದೆ. ನನಗೆ ಇವಾಗ ಒಂದು 5 ವರ್ಷದ ಮಗಳಿದ್ದಾಳೆ. ನಿಮ್ಮ ಮಿಸ್ಸಸ್ ಇಲ್ಲ, ಹೌಸ್ ವೈಫ್ ಇದ್ದಾರೆ. ಹೌಸ್ ವೈಫ್. ಫಸ್ಟ್ ನೀವೀಗ ಬೈಬಲ್ ಕಾಲೇಜ್ ಆದ ನಂತರ ನಿಮ್ಮ ತಾಯಿಗೆ ಸಪೋರ್ಟ್ ಮಾಡಬೇಕಂತ ಸ್ವಲ್ಪ ಮನೆ ಕಡೆ ಹೋದ್ರಿ. ಹೌದು. ಮತ್ತು ನಿಮ್ಮ ಆಗಿಲ್ಲ ಅಂದ್ರಿ? ಆಗಲಿಲ್ಲ ರೀ. ತದನಂತರ ಏನು ಮಾಡಿದ್ರಿ? ನಾನು ಆ್ಯಕ್ಚುಲಿ ಸಪೋರ್ಟ್ ಮಾಡ್ಬೇಕಂತ ಹೋದೆ ತಾಯಿಗೆ. ನಿಜವಾಗ್ಲೂ ಅದು ಸಪೋರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಬೇರೆ ಕೋರ್ಸ್ ಮಾಡಿದೆ. ಕೋರ್ಸ್ ಮಾಡಿ ನಾನು ಆ್ಯಕ್ಚುಲಿ ಹೊರದೇಶಕ್ಕೆ ಹೋಗ್ಬೇಕೆಂಬುದಾಗಿ ಬಯಸಿದೆ. ಹೊರದೇಶಕ್ಕೆ ಹೋಗ್ಬೇಕೆಂಬುದಾಗಿ ಕೋರ್ಸ್ ಹಚ್ಚಿ ಕಂಪ್ಲೀಟ್ ಮಾಡಿದೆ. ಅಲ್ಲಿಯೂ ಸಹ ಡಿಸ್ಕಂಟಿನ್ಯೂ ಮಾಡಿದೆ. ನಾನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗಲಿಲ್ಲ, ಡಿಸ್ಕಂಟಿನ್ಯೂ ಮಾಡಿ ಮತ್ತೆ ನಾನು ಇನ್ನೊಂದು ಬೈಬಲ್ ಕಾಲೇಜ್ ಹೋದೆ. ಇನ್ನೊಂದು ಬೈಬಲ್ ಕಾಲೇಜಿಗೆ, ಯಾಕಂದರೆ ಸಮ್ವೇರ್ ಡೀಪ್ ವಿತ್ ಇನ್ ಮೈ ಹಾರ್ಟ್ ಐ ವಾಸ್ ಸ್ಟ್ರಗ್ಲಿಂಗ್ ವಿತ್ ಮೈ ಲೈಫ್ನಲ್ಲಿ ಹೋರಾಡ್ತಾ ಇದ್ದೆ. ನಾನು ಮಾಡ್ತಾ ಇರುವಂಥದ್ದು ಆಶೀರ್ವಾದ ಆಗ್ತಾ ಇಲ್ಲ ಎಂಬುದಾಗಿ ಮತ್ತೊಂದು ಬೈಬಲ್ ಕಾಲೇಜಿಗೆ ನನಗೆ ಆಫರ್ ಬಂತು, ಒಳ್ಳೆ ಕಾಲೇಜು. ಆ ಕಾಲೇಜ್ ಹೋಗಿ ಅಲ್ಲಿ ನಾನು ಕಂಪ್ಲೀಟು ಮಾಡೋಕ್ಕಾಗಲಿಲ್ಲ. ಅಲ್ಲಿ ಹೋಗಿ ನಾನು 1 year ಕಂಪ್ಲೀಟ್ ಮಾಡಿ ಮತ್ತು ಪುನಃ ಮನೆಗೆ ಬಂದು ತುಂಬ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದೆ. ಒಳ್ಳೆ ಸೇವೆ ನಡೀತಾ ಇತ್ತು. ಸೊ ಸಮ್ವೇರ್ ಮತ್ತಲ್ಲಿ ಏನೋ ಪ್ರಾಬ್ಲಮ್ ಆಯಿತು, ಮತ್ತೆ ಸೇವೆ ಬಿಟ್ಟು ಮತ್ತೆ ಹೊಳ್ಳಿ ಹೋದೆ. ಏನು ಸೇವೆ ಮಾಡಿದೆ ಪ್ರಾರಂಭದಲ್ಲಿ? ನಾನು ಒಂದು ಚರ್ಚ್ನಲ್ಲಿ ಅಸಿಸ್ಟಿಂಗ್ ಮಾಡ್ತಾ ಇದ್ದೆ. ಸಭೆಯಲ್ಲಿ, ಸ್ಥಳೀಯ ಸಭೆಯಲ್ಲಿ ನಾನು ಅಸಿಸ್ಟೆಂಟ್ ಪಾಸ್ಟರ್ ಆಗಿ ಸೇವೆ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ನನಗೇನೋ ಅನ್ನಿಸ್ತು, ನನ್ಗೆ ದೇವ್ರ ಕೃಪೆಯಿಂದ ಹಾಡುಗಳನ್ನು ಬರೀತೇನೆ. ಆಮೇಲೆ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತೇನೆ. ಸೊ ಅನೇಕ ಹಾಡುಗಳನ್ನು ಬರೆದಿದ್ದೇನೆ. ಆ ಹಾಡುಗಳ ಮೂಲಕ ನಾನು CD ಮಾಡಿದೆ. ಸೊ ನನಗೆ ಆರ್ಥಿಕವಾಗಿ ಸಮಸ್ಯೆ ಆಗ್ಬಿಡ್ತು ರೀ. ಸೊ CD ರೆಕಾರ್ಡೇ ಆಯಿತು. ನಾನು ರಿಲೀಸ್ ಮಾಡಬೇಕಂದ್ರೆ ನನ್ನಲ್ಲಿ ಹಣ ಇರಲಿಲ್ಲ. ಸೊ ಅಂಥ ಸಮಯದಲ್ಲಿ ನಾನು ನಿರ್ಧಾರ ಮಾಡಿಕೊಂಡೆ,
ನಾನು ಬೇರೆಯವ್ರ ಕೈಗೆ ಯಾಕೆ ಹೋಗ್ಲಿ, ಯಾಕೆ ನಾನು ಬೇರೆಯವ್ರ ಕೈ ಒಡ್ಲಿ? ಕರ್ತನ ನನಗೆ ಬಲ ಕೊಟ್ಟಿದ್ದಾನೆ, ನನ್ನಲ್ಲಿ ಆ ಶಕ್ತಿ ಐತಿ, ನಾನು ಕೆಲಸ ಮಾಡ್ಕೊತ ಜಾಬ್ ಮಾಡ್ಕೊತ ನಾನು ಸೇವೆ ಮಾಡ್ಬೋದಲ್ಲ, ಪಾರ್ಟ್ ಟೈಮ್ ಸೇವೆ ಮಾಡ್ಬೋದಲ್ಲ. ಮತ್ತು ಅನೇಕ ಕರ್ನಾಟಕದಲ್ಲಿ ಸೇವಕರಿದ್ದಾರೆ, ಸೊ ಅವ್ರಿಗೂ ನಾನು ಆರ್ಥಿಕವಾಗಿ ಸಹಾಯ ಮಾಡ್ಬೋದಲ್ಲ. ಈ ದೃಷ್ಟಿಕೋನದಿಂದ ನಾನು ಸೇವೆ ಬಿಟ್ಟು ಹೊರಗಡೆ ಬಂದೆ. ಜಾಬ್ ಮಾಡಿದೆ, ಆಮೇಲೆ ಫ್ರೆಂಡ್ಸ್ ಕೂಡ ಎಲ್ಲ ಇದನ್ನು ಮಾಡಿದೆ. ಜಾಬ್ ಅಂದರೆ ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಆಕ್ಟಿವಿಷನ್ ಆಫೀಸರ್ ಅಂತಿದ್ದೆ. ಸೊ ಅದಾದಮೇಲೆ ಪ್ರೈವೇಟ್ ಕಂಪ್ನಿಯಲ್ಲಿ ಚಲೋ ಹುದ್ದೆಯಲ್ಲಿದ್ದೆ. ಸೊ ಚಲೋ ಅರ್ನಿಂಗ್ ಇತ್ತು. ಆದರೆ ಆ ದೃಷ್ಟಿಕೋನದಿಂದ ಹೋದೆ, ನನಗೆ ಗುರ್ತಿಲ್ಲ, ನನ್ನ ದಿಕ್ಕು ಬೇರೆ ಆಗ್ಬಿಡ್ತೈತೆ, ನನ್ನ ಮಾರ್ಗ ಬೇರೆ ಆಗ್ಬಿಡ್ತದೆ. ಫ್ರೆಂಡ್ಶಿಪ್ ಚೇಂಜ್ ಆದಮೇಲೆ, ಸಹವಾಸಗಳು ಚೇಂಜ್ ಆದಮೇಲೆ ನಾವು ಬೇರೆಯವ್ರಿಗೆ ತಪ್ಪು ಮಾಡುವಂಥ ನಮಗೆ ಅಧಿಕಾರ ಇಲ್ಲ, ಯಾರಿಗೂ ಬ್ಲೇಮ್ ಮಾಡೋದು ಅಧಿಕಾರ ಇರೋದಿಲ್ಲ. ಸೊ ನಾವಾಗಲೇ ಚೂಸ್ ಮಾಡ್ಕೊಂಡಿರೋದು, ನಾನಾಗಲೇ ಚೂಸ್ ಮಾಡ್ಕೊಂಡಿದ್ದು ಈ ಮಾರ್ಗ ಇರಲಿ ಎಂಬುದಾಗಿ. ಸೊ ಸಂಗತಿ ಸಹವಾಸಗಳು ಚೇಂಜ್ ಆದಮೇಲೆ ಆಟೋಮೆಟಿಕ್ ಆಗಲಿ ನಮ್ಮಲ್ಲಿ ಪರಿಣಾಮ ಬೀರ್ಲಿಕ್ಕೆ ಪ್ರಾರಂಭವಾಯಿತು. ಮತ್ತು ಸೇವೆ ಬಿಟ್ಟು ದೂರ ಹೋದೆ, ನನ್ನ ದೃಷ್ಟಿಕೋನ ಚೇಂಜ್ ಆಯಿತು, ಆಲೋಚನೆಗಳು ಬದಲಾವಣೆ ಆದವು. ಹಿಂಗಾಗಿ ನಾನು ಭಾಳ ದೂರ ಹೋಗ್ಬಿಟ್ಟೆ. ಸೇವೆ ಅಂತಂದಮೇಲೆ ಅಲರ್ಜಿ. ಯಾರಾದರೂ ಸೇವಕರು ಬರ್ತಾ ಇದ್ದಾರೆ, ಓಕೆ, ಯಾರಾದರೂ ಮಾತನಾಡ್ತಾ ಇದ್ದಾರೆ, ಯಾರಾದರೂ ನೋಡಿದ್ರೆ ನಾನು ಮಾತಾಡ್ತಾರೆ ಅಂದರೆ ನಾನು ತಲೆ ಕೇಳ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಇವನ್ ನನ್ನ ಫೋನ್ ಕಾಲ್ ಬಂದರೂ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇರಲಿಲ್ಲ, ಯಾಕಂದ್ರೆ ನನಗೆ ಅಷ್ಟು ಇದಾಗ್ಬಿಡುತ್ತೆ, ಬೇಡ. ಎಲ್ಲೋ ಮನಸ್ಸಾಕ್ಷಿ ಕಟೀಲಿಕ್ಕೆ ಪ್ರಾರಂಭ ಮಾಡಿತ್ತು. ಯಾಕಂದರೆ ಒಂದು ಕಡೆ ಇರ್ಬೇಕಾರೆ ಎರಡು ದೋಣಿ ಮೇಲೆ ಕಾಲಿಟ್ಟು ಜೀವನ ಮಾಡೋಕ್ಕಾಗೋದು. ನನ್ನ ಜೀವಿತ ಹಾಗಾಗ್ಬಿಡುತ್ತೆ, ಎರಡೂ ದೋಣಿ ಮೇಲೆ ಇಟ್ಟು ಕಾಲಿಟ್ಟು ಜೀವನ ಮಾಡಾಕತ್ತೆ. ಸಮ್ಮೇರ್ ನನಗೆ ಹರ್ಟ್ ಮಾಡಾಕತ್ತದ, ಅದಕ್ಕೋಸ್ಕರ ನಾನು ಅವಾಯ್ಡ್ ಮಾಡ್ಲಿಕ್ಕೈತಿ, ಬೇಡ ಇದೆ ಸೇವೆ ಬೇಡ, ಜಾಬ್ ಮಾಡುವ ಅಷ್ಟೇ ಅಂತ ಅಂದೆ. ನನ್ನ ಕಡೆಯಿಂದ ಎಷ್ಟು ಸಹಾಯವಾಗ್ತೈತಲ್ಲ, ನನಗೆ ತಿಳಿದಿರುವಂಥ ಕೆಲವೊಂದು ಸೇವಕರು ಸಹಾಯ ಮಾಡ್ತಾ ಇದ್ದೆ ನಾನು. ಅದು ನನ್ನ ಪರ್ಸ್ನಲ್ ಕಾಂಟ್ಯಾಕ್ಟ್ಸ್ ಇದೆ, ಅವ್ರು ನಿಜವಾಗ್ಲೂ ಸೇವಕರಿಗೆ ನೀಡಿತ್ತು ಅವ್ರಿಗೆ. ಆರ್ಥಿಕವಾಗಿ ನಾನು ಯಾರಿಗೂ ಹೇಳಿಲ್ಲ, ಅವ್ರು ವೈಯಕ್ತಿಕವಾಗಿ ನಾನು ಸಹಾಯ ಮಾಡ್ತಾ ಇದ್ದೆ. ನಿಜವಾಗ್ಲೂ ನೀಡಿರುವಂಥ ಜನ ನೀವು ಕೆಲಸ ಮಾಡಿ ಅವರಿಗೆ ಅವ್ರು ಸಹಾಯ ಮಾಡ್ತಾ ಇದ್ದಿಲ್ಲ. ಅಂದ್ರೆ ನಿಮ್ಮ ಮಾರ್ಗನೇ ಬೇರೆ ಆಗಿ ಹೋಗಿತ್ತು. ಹೌದ್ರಿ, ನಾನು ದೃಷ್ಟಿಕೋನ ಇಟ್ಕೊಂಡು ಹೋಗಿದ್ದೆ. ಅದಕ್ಕೆ ನಾನು ಸೇವಕರ ಸಹಾಯ ಮಾಡ್ಬೇಕಂತ ಎಲ್ಲರಿಗೂ ಮಾಡ್ಲಿಕ್ಕಾಗಲಿಲ್ಲ. ಸೊ ನಾನು ಅದು ಜಾಬ್ ಮಾಡ್ಕೊಂತ ಸಾಲ ಜಾಸ್ತಿ ಮಾಡ್ಕೊತ ಹೋದೆ, ಖರ್ಚುಗಳು ಜಾಸ್ತಿ ಆಯಿತು. ನಾನು ಆರ್ಥಿಕವಾಗಿ ಹಣ ಜಾಸ್ತಿ ನೋಡಕತ್ತ ಮೇಲೆ ಮನೆಗಂತೂ ಕೊಡ್ತಾ ಇರಲಿಲ್ಲ, ಎಲ್ಲ ನಾನೇ ಉಪಯೋಗಿಸ್ಕೊಳ್ತಾ ಇದ್ದೆ, ಮತ್ತು ಸಾಲನೂ ಜಾಸ್ತಿ ಮಾಡ್ಕೊತ ಹೋದೆ. ಸೊ ಹೀಗೆ ಜರ್ನಿ ಹೋಯಿತು. ಇದರಿಂದ ಭಾಳ ಅಂದರೆ ತುಂಬ ದೂರ ಹೋಗ್ಬಿಟ್ಟೆ. ಮನೆಯವ್ರಿಗೆಲ್ಲ ಬೇಸರ ಆಯಿತು. ಡೇ ಆ್ಯಂಡ್ ನೈಟ್ ಅವ್ರು ಕಣ್ಣೀರು ಇಡ್ತಾ ಇದ್ದಾರೆ ನನಗೋಸ್ಕರ. ಇವತ್ತು ಇಲ್ಲಿ ಕೂತ್ಕೋಬೇಕಂತಂದ್ರೆ ನಿಜವಾಗ್ಲೂ ನನ್ನ ತಾಯಿ, ನನ್ನ ಅಕ್ಕಂಗಿಯರ, ನಂದು ವೈಫ್ ಪ್ರಾರ್ಥನೆ, ಅನೇಕರು ಸೇವಕರು ನನಗಾಗಿ ಭಾರ ಹೊತ್ತು ಪ್ರಾರ್ಥನೆ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ನೋಡಿದ್ದಾರೆ ಕರ್ತನು ನಂದು ಸೇವಾ ಕ್ಷೇತ್ರದಲ್ಲಿರುವಾಗ ಅದ್ಭುತವಾಗಿ ನಾನು ಉಪಯೋಗಿಸ್ಕೊಳ್ತಾ ಇದ್ದ ದೇವರು. ಅಂಥ ಸಮಯದಲ್ಲಿ ನಾನು ಸೇವೆ ಬಿಟ್ಟು ಹೋದಾಗ ಅದು ಎಲ್ಲೋ ಹರ್ಟ್ ಆಗ್ತಾಯಿತ್ತು ಜನರಿಗೆ. ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಹೇಳ್ತಾಯಿದ್ರು, ನಂದು ತಮ್ಮಗಳು ಕಾಲ್ ಮಾಡಿ ಹೇಳ್ತಾಯಿದ್ರು, ಅಣ್ಣ ನಿಮ್ಮ ದೇವ್ರ ಕರೆವಿಕೆ ಇದೆ, ನಿಮ್ಮ ರಾಗಗಳು ನಮ್ಗೆ ಟಚ್ ಮಾಡಿದೆ, ನಿಮ್ಮ ಸಾಕ್ಷಿ ಜೀವಿತ ನಾವು ನೋಡಿದ್ದೇವೆ, ನೀವು ಸೇವೆಗೆ ಬರಬೇಕು, ನಾವು ಕಣ್ಣೀರಿಟ್ಟು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾನು ಇನ್ನೂ ನೆನೆಸ್ತೇನೆ ರೀ, ಆಲ್ಮೋಸ್ಟ್ ಎವ್ರಿ ಡೇ ನಾನು ಲೇಟ್ ನೈಟ್ ಮನೆಗೆ ಬರ್ತಾ ಇದ್ದೆ. ನಾನು ಬಂದಾಗ ನನಗೆ ಗುರ್ತಿರಲಿಲ್ಲ ನನ್ನ ವೈಫ್ ಊಟ ಮಾಡ್ತಾ ಇದ್ಲೋ ಇಲ್ಲ ಎಂಬುದಾಗಿ, ನನಗೆ ಗುರ್ತಾ ಇರಲಿಲ್ಲ. ಆದರೆ ನಾನು ಬಂದು ನಾನು ಮೊಬೈಲ್ನಲ್ಲಿ ಗೇಮ್ ಆಡ್ಕೊತ ಅಥವಾ ಮೂವೀಸ್ ನೋಡ್ಕೊತ ಕುಳ್ಕೊಳ್ತಾ ಇದ್ದೆ. ನನ್ನ ವೈಫ್ ಮೊಣ್ಕಾಲು ಮಂಡಿ ಊರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ಲು. ಹಾರ್ಟ್ ಇಷ್ಟು ಹಾರ್ಡನ್ ಆಗ್ಬಿಡ್ತ್ರಿ, ಇಷ್ಟು ಕಠೋರ ಆಗಿಬಿಡ್ತಂದರೆ ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ಲು, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾಯಿದ್ರು ನನ್ನ ವೈಫು. ನಾನು ಕೇರೆ ಮಾಡ್ತಾ ಇರಲಿಲ್ಲ. ಇಯರ್ಫೋನ್ ಹಾಕ್ಕೊಂಡು ಸಮ್ ಟೈಮ್ ನನಗೆ ಇರಿಟೇಷನ್ ಆಗಿಬಿಡ್ತಿತ್ತು ಅವಳು ಪ್ರೇಯರ್. ಯಾಕೆ ನನ್ನ ಟೈಮ್ ಬಂದಾಗ ನಾನು ಬಂದ ಸಮಯದಲ್ಲಿ ಇವಳು ಪ್ರಾರ್ಥನೆ ಮಾಡ್ತಾಳೆ, ಅದರ ಟೈಮ್ನಾಗೆಲ್ಲ ನೀನು ಪ್ರೇಯರ್ ಮಾಡಲ್ಲ, ಈ ಥರ ನಾನು ಆರ್ಗ್ಯೂ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ನಾನು ಇಲ್ದಾಗ ಪ್ರೇಯರ್ ನಾನು ಬಂದಾಗ ಯಾಕೆ ಪ್ರೇಯರ್ ಮಾಡ್ತಿ? ಇಷ್ಟು ಕಠೋರ ಆಗಿಬಿಟ್ಟೆ ನಾನು. ಆದರೆ ಕರ್ತನ ಕೃಪೆ, ಕರ್ತನ ಬಿಡಲಿಲ್ಲ ರೀ. ಯಾಕಂದ್ರೆ ನಾನು ಯಾವಾಗ ನನ್ನ ಜೀವಿತದಲ್ಲಿ ಹೋರಾಟ ಪ್ರಾರಂಭವಾಯಿತಲ್ಲ, ಇವರೆಲ್ಲ ಪ್ರಾರ್ಥನೆ ಮೂಲಕ ತಿರುಗಿ ನಾನು ಇಲ್ಲಿ ಬಂದಿದ್ದೀನಿ. ಪ್ರಿಯಾಸರ್ ಟಿ ವೀಕ್ಷಕರೇ, ಪಾಸ್ಟರ್ ರಾಬರ್ಟ್ ಹುಬ್ಳಿ ಇವರ ನೀವು ಸುವಾರ್ತಿಕಲ್ ಸಾಕ್ಷಿ ಕೇಳ್ತಿದ್ದೀರಿ. ಖಂಡಿತವಾಗಿ ಇದು ನಿಮಗೊಂದು ಆಶೀರ್ವಾದವಾಗಿ ನಾನು ನಂಬ್ತೇವೆ. ಮುಂದೆ ಅವರದ್ದು ಕೇಳುವ. ಪಾಸ್ಟರ್, ಈಗ ನೀವು ಈ ಸೇವೆ ಬಿಟ್ಟು ಹೋಗುವಂಥ ಸಮಯದಲ್ಲಿ ಅಥವಾ ಸೇವೆಯಲ್ಲಿ ಹಿಂಜರಿಯುವಂಥ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಏನಂತ ಅನಿಸ್ತಿರ್ಲಿಲ್ವಾ? ಭಾಳ ದುಃಖ ಆಗ್ತಾಯಿತ್ತು ರೀ. ಸಮ್ಮೇರ್ ಅಂತಂದರೆ ನಾನು ಹೇಳಿದ್ನಲ್ಲ ಆವಾಗಲೇ, ಭಾಳ ಹರ್ಟ್ ಆಗ್ತೈತೆ. ನನಗೆ ಅನ್ನಿಸ್ತಾ ಇದ್ದು, ನಾನು ಇವತ್ತು ಹೇಳ್ತಾ ಇದ್ದೇನೆ, ಮಿಡ್ ನೈಟ್ನಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೆ. ನಾನು ಮಿಡ್ ನೈಟಲ್ಲಿ ಕೂತ್ಕೊಂಡು ಅಳ್ತಾ ಇದ್ದೆ. ನಂದು ಪರಿಸ್ಥಿತಿ ಆ್ಯಕ್ಚುಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವಂಥ ಸಮಯನೇ ಅಲ್ಲ ಅದು. ಆ ಸಮಯದಲ್ಲಿ ನಾನು ಪೂರಾ ಡ್ರಿಂಕ್ಸ್ ಮಾಡಿ ಬರ್ತಾಯಿದ್ದೆ ನೈಟ್ ಆಲ್ಮೋಸ್ಟ್. ಸೊ ನಾನು ಹೇಳಬಾರ್ದು, ಆ ಸಮಯದಲ್ಲಿಯೂ ಸಹ ಅವ್ರ ಪ್ರಾರ್ಥನೆ ನನ್ನಲ್ಲಿ ಕಾರ್ಯ ಮಾಡಲಿಕ್ಕೆ ಪ್ರಾರಂಭವಾಯಿತು. ಡೇ ಆ್ಯಂಡ್ ನೈಟ್ ದೇ ಫಾಸ್ಟೆಡ್.
ಅವರು ಉಪವಾಸದಿಂದ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅದು ನನ್ನಲ್ಲಿ ಪರಿಣಾಮ ಬೀರಲಿಕ್ಕೆ ಪ್ರಾರಂಭ ಮಾಡಿತು. ನೈಟ್ ನಾನು ಕೂತ್ಕೊಂಡು ಒಬ್ಬನೇ, ಅವರೆಲ್ಲರೂ ಮಕ್ಕೊಂಡಾದ್ಮೇಲೆ ನಾನು ಅಳ್ತಾ ಇದ್ದೆ. ನನಗೆ ಅನ್ನಿಸ್ತಾ ಇತ್ತು, ಮನಸಾಕ್ಷಿ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿತು. ನಾನು ಕೂತ್ಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಇವನ್ ನಾನು ಸೀರಿಯಲ್ ನೋಡ್ಲಿಕ್ಕತ್ತನಂದ್ರು, ಆ ಮೂವಿದ್ ನೋಡಕತ್ತನಂದ್ರು, ಆ ಮೂವಿ ಮೂಲಕ ನನಗೇನೋ ಒಂದು ನನಗೆ ಅನ್ನಿಸ್ತಾ ಇತ್ತು, ನಾನು ಮಾಡ್ತಾ ಇರೋದು ತಪ್ಪಿದು. ಕರ್ತು ನೀನು ಕರೆಯಾಕತ್ತಾನ, ನಿನಗೆ ತಾಯಿ ಮಾತೃಗರ್ಭದಲ್ಲೇ ನೀನು ಹೆಸರು ಹಿಡಿದು ಕರೆದಂಥ ದೇವರು ನಿನ್ನ ಜೀವಿತದಲ್ಲಿ ಉದ್ದೇಶ ಇಟ್ಟಿದ್ದಾನೆ. ನೀನು ಹೋಗ್ತಾ ಇರುವಂಥ ಮಾರ್ಗ ಬಿಡಲೇಬೇಕೆಂಬುದಾಗಿ ಪ್ರತಿದಿನ ನಾವು ಹೋರಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಎವ್ರಿ ಡೇ. ಅದನ್ನು ಸರಳವಾಗಿ ಸೈತಾನ್ ಬಿಟ್ಟು ಕೊಡ್ತಾ ಇರಲಿಲ್ಲ ರೀ ನನ್ನ ಜೀವಿತದಲ್ಲಿ. ನಾನು ಡಿಸೈಡ್ ಮಾಡಿ ಹೋಗ್ತಾ ಇದ್ದೆ, ಹೇಗಾದರೂ ಮಾಡಿ ಮತ್ತೆ ನಾನು ಅದೇ ಕಾರ್ಯಗಳನ್ನು ಮಾಡ್ತಾ ಇದ್ದೆ. ಹೀಗೆ ಭಾಳಷ್ಟು ವರ್ಷ ಫೈಟ್ ಆತ. ಒಂದು ಸಾರಿ ನನಗೆ ಅನ್ನಿಸ್ತು, ಕರ್ತನೆ, ಎಲ್ಲರಿಗೆ ಮನುಷ್ಯರಿಗೆ ಅಸಾಧ್ಯವಾಗಿದ್ದ ಕಾರ್ಯಗಳು ನಿನಗೆ ಮಾತ್ರ ಸಾಧ್ಯ. ಸೊ ಅದಕ್ಕೋಸ್ಕರ ನನ್ನ ಪರಿಶುದ್ಧಾತ್ಮನೇ, ನಾನು ಲಾಸ್ಟ್ ಸ್ಟೇಜ್ನಲ್ಲಿ ಇದ್ದೇನೆ. ನನಗನ್ನಿಸ್ತಾ ಇದೆ, ಸಮ್ ಟೈಮ್ ನೀವು ಬಿಲೀವ್ ಮಾಡೋದಿಲ್ಲ, ನನಗೆ ಎಲ್ಲಿವರೆಗೂ ದುರಾಲೋಚನೆಗಳು ಬಂದರೆ, ನಾನು ಬೈಕ್ ಹೊಡ್ಕೊಂಡು ಹೋಗುವಂಥ ಸಮಯದಲ್ಲಿ ಎಲ್ಲಾದರೂ ಹೋಗಿ ಬೈಕ್ ಗುದ್ದುಬಿಡ್ಲಾ, ಎಲ್ಲಾದರೂ ಹೋಗಿ ಬೈಕ್ ತೊಗೊಂಡು ಹೋಗಿ ಹಾಸಿ ನಾನು ಇದು ಮಾಡ್ಕೊಂಬಿಡ್ಲಾ. ಇಂಥ ಹೊಲಸಾದ ಆಲೋಚನೆ ವಿಚಾರಗಳು ನನ್ನಲ್ಲಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ದು. ಆದರೆ ನನ್ನ ವೈಫ್ ನೋಡುವಾಗ, ನನ್ನ ಮಗು ನೋಡುವಾಗ ಅವರೆಲ್ಲ ಹೇಳ್ತಾ ಇದ್ರು, ಕರ್ತನ ನಿನಗೇನು ಮಾಡ್ಯಾನ ವೈಯಕ್ತಿಕ ಜೀವಿತದಲ್ಲಿ, ದೇವ್ರು ನಿನ್ಗೆ ಯಾವ ವಿಷಯದಲ್ಲಿ ಅಪನಂಬಿಗಸ್ತನಾಗಿ ನಿನಗೆ ಇದನ್ನು ಮಾಡ್ಯಾನ. ಒಂದು ಉದಾಹರಣೆ ಹೇಳು. ಆತ ನಂಬಿಗಸ್ತನಾಗಿದ್ನಲ್ಲ, ಅವ ಏನು ಮಾಡ್ಯಾನ, ಜನರು ಮೇ ಬಿ ನಿಮ್ಗೆ ಹರ್ಟ್ ಮಾಡ್ಯಾರ. ಓಕೆ, ಜನರು ನಿಂಗೆ ಹರ್ಟ್ ಮಾಡ್ಯಾರ, ದೇವ್ರು ಹರ್ಟ್ ಮಾಡಿದಾನ? ಹರ್ಟ್ ಮಾಡಿಲ್ಲಲ್ಲ. ಮತ್ತು ಅವನೇನು ಕರೆಯಾಗತ್ತಾನೆ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ಮುದಾಗಿ ನಾನು ಸೀರಿಯಸ್ ಆಗಿ ಪ್ರಾರ್ಥನೆ ಮಾಡತ್ತೆ. ನಾನು ಈಗೂ ನೆನೆಸ್ತೇನೆ, ಎರಡೂ ಕೈ ಎತ್ತಿ ಒಂದು ದಿವಸ ನಾನು ಪ್ರಾರ್ಥನೆ ಮಾಡಿದೆ, ದೇವ್ರೆ ನನ್ನ ಜೀವಿತ ನನ್ನ ಕೊನೆಗೆ ಅಂಟ್ಲಿಕ್ಕೆ ಮನಸ್ಸಿಲ್ಲಪ್ಪ, ನನಗೆ ಗುರ್ತಿದೆ, ನೀನು ಸೇವೆ ಕರೆದಿ, ನಂಗೆ ದೂರ ಹೋದ್ರು ನನಗೆ ಗುರ್ತೈತೆ, ನಿನ್ನಲ್ಲಿ ಮಾತ್ರ ನನಗೆ ಬಿಡುಗಡೆ ಉಂಟು. ಪರಿಶುದ್ಧಾತ್ಮನೇ, ನೀನು ನಿಜವಾಗ್ಲೂ ನನ್ನ ದೇವರಾಗಿದ್ದಿ, ನೀನು ನಿಜವಾಗ್ಲೂ ನೀನು ನನ್ನ ಸೇವೆ ಕರೆದಿರೋದಾಗಿದ್ದರೆ ಐ ಸರೆಂಡರ್ ಮೈ ಲೈಫ್. ನೀನು ನನಗೆ ಸಹಾಯ ಮಾಡು, ನೀನು ನನಗೆ ಬಿಡುಗಡೆ ಕೊಡಲಿಕ್ಕೆ ಮಾತ್ರ ಎಂಬುದಾಗಿ ಹೇಳಿದಾಗ ನನಗೆ ನೆನೆಸಿಲ್ರಿ, ನಾ ಯಾವ ರೀತಿಯಾಗಿ ಚಟಗಳಿಂದ ಒಂದೇ ದಿವಸದಲ್ಲಿ ಬಿಡುಗಡೆ ಸಿಗ್ತೀನಿ ಕಂಪ್ಲೀಟ್. ನಾನು ಮಾರ್ನಿಂಗ್ಲಿಂದ ಚಾಲೂ ಮಾಡಿದ್ದೆ, ಸಮ್ ಟೈಮ್ ಅಷ್ಟು ಇದಾಗ್ಬಿಟ್ಟೆ, ನಾನು ಅಡಿಕ್ಟ್ ಆಗಿಬಿಟ್ಟೆ. ಅಂಥವು ನಾನು ಟೋಟಲಿ ಬಿಟ್ಬಿಟ್ಟೆ ಒಂದು ದಿವಸದಲ್ಲಿ, ಎಲ್ಲ ಕಂಪ್ಲೀಟ್ ಬಿಟ್ಬಿಟ್ಟೆ ರೀ. ದೇವರಿಗೆ ಅದು ಕರ್ತನಿಂದ. ನಾನು ಈ ಸಾಕ್ಷಿ ಮೂಲಕ ಹೇಳಲಿಕ್ಕೆ ನಿಮ್ಗೆ ಕೆಲವೊಂದು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮಗೆ ಅಸಾಧ್ಯವಾಗಿರುವಂಥ ಕಾರ್ಯಗಳು ಆತನಿಗೆ ಸಾಧ್ಯ. ಜನರಿಗೆ ಅಸಾಧ್ಯವಾದದ್ದು ಮಾತ್ರ ಸೀಮಿತವಾಗಿದೆ, ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲರಿ. ನಾನೇ ನಿಜವಾದ ಸಾಕ್ಷಿಯಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೇನೆ, ಜೀವಿತದೊಳಗೆ ಅನೇಕ ಸಂಘರ್ಷಗಳು ನನ್ನ ಜೀವಿತದಲ್ಲಿ ಆಗಿದೆ. ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಿದ್ದೆ, ಅನೇಕ ವರ್ಷ ನಾನು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡೋದು. ನೈಟ್ ಟೈಮ್ ಎಲ್ಲರೂ ಮಲ್ಕೊಂಡಿರ್ತಾರೆ, ಆ ಸಮಯದಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದೆ. ಯಾವಾಗ ನಾನು ಕರ್ತನಿಗೆ ನಾವು ಒಪ್ಪಿಸ್ಕೊಡ್ತೇವಲ್ಲ, ದೇವರೇ ನಾ ಏನೂ ಅಲ್ಲ, ನಾನು ಅಲ್ಪನಾಗಿದ್ದೇನೆ, ನಿನ್ನಿಂದ ಮಾತ್ರ ಸಾಧ್ಯ ಎಂಬುದಾಗಿ ವೆನ್ ವಿ ಸರೆಂಡರ್ ಅವರ್ ಲೈಫ್ ಟು ಹಿಮ್, ಆವಾಗ ಕರ್ತನ ಮಾತ್ರ ನಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ. ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯದ ಮೇಲೆ ನೀವು ಅವಲಂಬಿತರಾದರೆ ಖಂಡಿತವಾಗ್ಲೂ ನಿಮಗೆ ಬಿಡುಗಡೆ ಸಿಗುವುದಿಲ್ಲ, ಜಯ ಸಿಗುವುದಿಲ್ಲ. ಇದು ನನ್ನ ವೈಯಕ್ತಿಕ ಸಾಕ್ಷಿ. ಖಂಡಿತವಾಗಿ ಒಂದು ದೇವರ ವಾಕ್ಯ ಹೇಳ್ತದೆ, ಜೇಡಿ ಮಣ್ಣು ಕುಂಬಾರನ ಕೈಗೆ ಹೇಗೆ ಹೋದರೆ ಆ ಕುಂಬಾರನು ಯಾವ ರೀತಿ ಅದಕ್ಕೆ ತಕ್ಕ ರೂಪವನ್ನು ಕೊಡ್ತಾನ, ಆ ರೀತಿಯಲ್ಲಿ ಜೇಡಿ ಮಣ್ಣಿನ ರೂಪದಲ್ಲಿ ನಮ್ಮ ಕರ್ತನಿಗೆ ನಮ್ಮ ಜೀವಿತನ ಒಪ್ಪಿಸಿಕೊಡುವುದಾದರೆ ಖಂಡಿತವಾಗಿ ರೂಪವಾಗಿ ರೂಪವಾಗಿ ಆತನಿಗೆ ಕೊಡ್ತಾನೆ. ಅಲ್ಲ, ಒಂದು ಉತ್ತಮವಾದ ಉಪಯೋಗಕ್ಕೆ ಬೇಕಾಗಂಥ ಪಾತ್ರೆಯನ್ನು ಆತ ಸಿದ್ಧ ಮಾಡಲಿಕ್ಕೆ ಆತನ ಶಕ್ತನಾಗಿದೆ. ಅಲ್ಲ, ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ, ನರ ಪ್ರಾಣಿಗೆಲ್ಲ ನನ್ನ ದೇವರು ನನಗೆ ಅಸಾಧ್ಯವಾದ ಒಂದು ಉಂಟಂತ ಕರ್ತನಿಗೆ ಹೇಳ್ತಾ ಇದ್ದೆ. ಖಂಡಿತವಾಗಿ ನಮ್ಮ ಜೀವಿತವನ್ನು ಪರಿಪೂರ್ಣವಾಗಿ ನಾವು ಕರ್ತನಿಗೆ ಒಪ್ಪಿಸಿಕೊಳ್ಳೋದು ಖಂಡಿತವಾಗಿ ಆತನಿಗೆ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ದೊಡ್ಡ ಏನು ಕೆಲಸ ಇಲ್ಲ. ಅಲ್ಲ, ಒಂದು ಕ್ಷಣ ಮಾತ್ರದಲ್ಲಿ ಕ್ಷಣ ಮಾತ್ರ ನಮ್ಮ ಜೀವಿತನ ಬದಲಾಯಿಸೋಕೆ ಶಕ್ತನಾಗಿದೆ. ಫಸ್ಟ್ ನೀವು ಹೀಗೆ ನಿಮ್ಮ ಜೀವಿತದಲ್ಲಿ ಎಷ್ಟು ವರ್ಷಗಳ ಇಂಥ ಹೋರಾಟದಲ್ಲಿದ್ದೀರಿ ನೀವು? ಫಸ್ಟ್ 2 ಸಾರಿ ನಾನು ಸೇವೆಯಿಂದ ಬಿದ್ದೋಗಿದ್ದೇನೆ, 2 ಸಾರಿ. ಈ ಸಾರಿ ಅಂತೂ ನನಗೆ ಆಲ್ಮೋಸ್ಟ್ 7 to 8 years ಮೇಲೆ ಆಯ್ತು ರೀ. 8 ವರ್ಷ ಸೇವೆಯಿಂದ ದೂರ ಹೋದೆ ರೀ. ಆ 8 ವರ್ಷದಲ್ಲಿ ಸಂಘರ್ಷ ನಡೀತಾ ಇತ್ತು ನನಗೆ. ನಾನು ಸ್ಟಾರ್ಟಿಂಗ್ ನಾನು ಸಂಧಾನ ಮಾಡ್ತಾ ಇರಲಿಲ್ಲ, ಫ್ರೆಂಡ್ ಸರ್ಕಲ್ ಕೂಡ ಹೋಗ್ತಾ ಇದ್ದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನಿಮ್ಗೆ ವೈಯಕ್ತಿಕ ಡಿಸಿಷನ್ ಅದು, ನೀವು ದುರಭ್ಯಾಸಗಳನ್ನು ಮಾಡ್ತೀರಾ, ನಿಮ್ದು ವೈಯಕ್ತಿಕ ಡಿಸಿಷನ್, ನನಗೆ ಕರಿಬೇಡ್ರಿ. ಸೊ ಶಿಫ್ಟ್ ಚೇಂಜ್ ಆಗ್ತಾ ಇತ್ತು ರೀ. ಮಾರ್ನಿಂಗ್ ನಾನು ಹೋದ್ನೆ ಅಂತಂದ್ರೆ ಆಲ್ಮೋಸ್ಟ್ ನೈಟ್ 12:30, 1 o'clock, ಸಮ್ ಟೈಮ್ 2 o'clock ಹೋಗ್ತಾ ಇದ್ದೆ ನಮ್ಮ ಮನೆಗೆ. ಅಷ್ಟೇ ಹೆವಿ ಜಾಬ್ ಇತ್ತು ರೀ. ಸೊ ನನ್ನ ಮೇಲೆ ಜವಾಬ್ದಾರಿ ಇತ್ತು. ಸೊ ಲೇಟಾಗಿ ಹೋಗೋ ಮುಂದೆ ಸೊ ಅದು ಅವ್ರು ಕೂಡ ಲೇಟ್ ಆದ್ಕೊಳ್ಳಿ, ಸರ್ ಬನ್ನಿ ಕೂತ್ಕೊಳ್ಳಿ ಅಂತ ಅವ್ರು ಕೂಡ ಮಾತಾಡ್ಕೊಂತ ಕೂತ್ಕೊಂಡ ಅದು ಕ್ರಮೇಣ ನನಗೆ ಅಡ್ಕಿ ಚೀಟ್ ಸುಪಾರಿ ತಿನ್ನಲಿಕ್ಕೆ ಪ್ರಾರಂಭ ಮಾಡಿದೆ. ಸೊ ಅದಾದಮೇಲೆ ಹಗುರ್ಕೆ ಮತ್ತು ಒಂದಾದ್ಮೇಲೆ ಎಲ್ಲನೂ ಕಾರ್ಯ ನನಗೆ ಪ್ರಾರಂಭ ಮಾಡೋದು. 6 to 7 months, 1 year ಮಟ್ಟ ನಾನು ಕಂಟ್ರೋಲ್ ಮಾಡಿದೆ. ಅದಾದಮೇಲೆ ಆಟೋಮೆಟಿಕ್ಲಿ ನನಗೆ ಗೊತ್ತಾಗಲಿಲ್ಲ ನಾನು ಯಾವಾಗ ಆ ವಂಚನೆ ಒಳಗೆ ಬಿದ್ದುಬಿಟ್ಟೆ ಎಂಬುದಾಗಿ. ಅದರ ಒಂದು ವಾಕ್ಯ ಕೂಡ ಹೇಳ್ತದಲ್ಲ, 2 ಕೊರಿಂಥ 6:14-15, ಅಂದರೆ
ಅನ್ಯ ಜನರೊಂದಿಗೆ ಇಜ್ಜೋಡಾಗಬಿಡ್ರಿ. ಹೌದು, ಇಜ್ಜೋಡ ಆಗ್ಬಾರ್ದು. ಧರ್ಮಕ್ಕೂ ಸಂಬಂಧ ಏನು, ಸೈತಾನಿಗೂ ದೇವರಿಗೆ ಒಡನಾಟ ಅಲ್ಲ. ನಂಬಿಕೆ ಇಲ್ಲದ್ರಿಗೆ ನಂಬಿಕೆ ಇಲ್ಲದ ಐಕ್ಯತೆ ಏನಂತ ವಾಕ್ಯ ಹೇಳ್ತಾರೆ. ಅಂದ್ರೆ ಖಂಡಿತವಾಗಿ ನಿಮ್ಮ ಸಾಕ್ಷಿ ನಮಗೆ ಒಂದು ಬಲವಾದ ಒಂದು ಉದಾಹರಣೆ ಆಗಿದೆ ನಿಜವಾಗ್ಲೂ. ಯಾಕಂದ್ರೆ ನಂಬಿಕೆ ಇಲ್ಲದವರಿಗೆ ನಾವು ಸೇರಿ ಇಜ್ಜೋಡಾದಾಗ ಏನು ಪರಿಸ್ಥಿತಿ ನಮ್ಮ ಜೀವಿತದಲ್ಲಿ ನಡೆಯುತ್ತೆ ಅಂದ್ರೆ ನೀವೊಂದು ಸಾಕ್ಷಿ ಆಗಿ. ನಿಜವಾಗ್ಲೂ ನಾವು ಎಷ್ಟು ಬಲವುಳ್ಳವರಾಗಿದ್ರು ಅದು ಪರಿಣಾಮಕಾರಿ ಮಾಡೇ ಮಾಡ್ತಾರೆ. ಖಂಡಿತ ಅಲ್ಲ. ಮತ್ತೆ ಫಸ್ಟ್ 8 ವರ್ಷಗಳು ಈ ಸಂಘರ್ಷದಲ್ಲಿದ್ರಿ ಅಂದ್ರೆ ಹಿಂಜರಿಯುವುದು ಪುನಃ ತಿರುಗಿ 2 ಸರ್ತಿ ಹೀಗಾಯಿತು. ಇಲ್ಲ ಪಾಸ್ಟರ್, ಆ್ಯಕ್ಚುಲಿ ನಂದು ಡ್ಯಾಡಿ ಅದು ತೀರ್ಕೊಂಡು ಅಂತ ಹೇಳಿದ್ನಲ್ರಿ. ಸೊ ತೀರ್ಕೊಂಡು ಆದಮೇಲೆ ನಾನು 2 ವರ್ಷ ಅಲ್ಲಿ ಕಂಪ್ಲೀಟ್ ಮಾಡಿ ಆಮೇಲೆ ನಾನು ಬೇರೆ ಬೇರೆ ಕೋರ್ಸ್ ಮಾಡಿದೆ ರೀ. ಬೇರೆ ಬೇರೆ ಕೋರ್ಸ್ ಮಾಡಿದ್ರು ನನಗೆ ಬ್ಲೆಸ್ಸಿಂಗ್ ಆಗಲಿಲ್ಲ. ನಂದು ಉದ್ದೇಶ ಏನಂತ ಹಣ ಮಾಡಬೇಕು, ಹೊರ ದೇಶಕ್ಕೆ ಹೋಗ್ಬೇಕೆಂಬುದಾಗಿ. ಸೊ ಆ ದೃಷ್ಟಿಕೋನದಿಂದ ನಾನು ಹೋದೆ. ಅಲ್ಲಿ ಪ್ರಾಸ್ಪರಿಟಿ ಸಿಗಲಿಲ್ಲ. ಸೊ ಆವಾಗ ಸೇವೆ ಬಿಟ್ಟು ಹೋದೆ. ಮತ್ತು ನಾನು ಪುನಃ ಬೈಬಲ್ ಕಾಲೇಜ್ ಹೋದೆ. ಆಫ್ಟರ್ ಮ್ಯಾರೇಜ್ ಆದಮೇಲೆ ನನ್ನ ಜವಾಬ್ದಾರಿ ನನಗೆ ಅನ್ನಿಸ್ತು. ಸೊ ನನ್ನ ಸೇವೆನಲ್ಲಿ ನಿಮ್ಗೆ ಗುರ್ತಲ್ರಿ, ಆರ್ಥಿಕವಾಗಿ ಎಷ್ಟು ಚಾಲೆಂಜಸ್ಗಳು ಬರ್ತದೆ. ನಮ್ಗೆ ಸಪೋರ್ಟ್ ಇರೋದಿಲ್ಲ ರೀ, ಸಪೋರ್ಟ್ ಇರೋದಿಲ್ಲ. ಸಪೋರ್ಟ್ ಸಿಗುವಂಥ ಸಪೋರ್ಟ್ನಲ್ಲಿ ನನಗೆ ಮನೆ ನಡೆಸೋದು ತುಂಬ ಕಷ್ಟ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನೇ ವೈಯಕ್ತಿಕವಾಗಿ ನಿರ್ಧಾರ ಮಾಡಿದೆ. ಯಾರೂ ನನಗೆ ಒತ್ತಾಯ ಮಾಡಲಿಲ್ಲ, ಸೇವೆ ಬಿಟ್ಟು ಹೋಗಬೇಡ ಅಂತ ಹೇಳಿದ್ರು ವಿನ. ಸೊ ನನಗೆ ಯಾರು ಇದನ್ನು ಮಾಡಲಿಲ್ಲ, ಡಿಸ್ಕರೇಜ್ ಮಾಡಲಿಲ್ಲ. ನಾನು ನಿರ್ಧಾರ ಮಾಡಿಕೊಂಡೆ, ನಾನು ಜಾಬ್ ಮಾಡ್ಕೊತ ನನ್ನ ಫ್ಯಾಮ್ಲಿನ ರನ್ ಮಾಡ್ಬೋದು, ಸೇವಕರಿಗೆ ಹೆಲ್ಪ್ ಮಾಡ್ಬೋದು, ನಾನು ಸೇವೆ ಮಾಡ್ಬೋದು, ಪಾರ್ಟ್ ಟೈಮ್ ಸೇವೆ ಮಾಡ್ಬೋದು ಎಂಬುದು ಈ ದೃಷ್ಟಿಕೋನದಿಂದ ನಾನು ಹೊರಗಡೆ ಬಂದೆ. ಅಂದ್ರೆ ಇದು ನಿಮ್ಮ ಆಲೋಚನೆ? ನನ್ನ ಆಲೋಚನೆ, ಹೌದ್ರಿ. ಕರ್ತನ ಆಲೋಚನೆ ಅಲ್ರಿ, ನಿಮ್ಮ ಆಲೋಚನೆ. ನನ್ನ ಆಲೋಚನೆ. ಹೌದು ಹೌದು ಹೌದು, ನಿಮ್ಮ ಬಗ್ಗೆ ನೀವೇ ಪ್ಲಾನ್ ಮಾಡಿ. ಹೌದು ಹೌದ್ರಿ ಹೌದ್ರಿ. ಅಲ್ಲ, ದೇವರ ವಾಕ್ಯನಲ್ಲಿ ಯೆರೆಮೀಯ ಪ್ರವಾದನ ಗ್ರಂಥದಲ್ಲಿ ನೋಡ್ತಾವ, ನಿಮ್ಮ ವಿಷಯದಲ್ಲಿ ಇರೋಂಥ ಆಲೋಚನೆ ಅದು ಹಿತದ ಆಲೋಚನೆ, ಅಹಿತದ ಆಲೋಚನೆ ಅಲ್ಲ ಅಂತ ದೇವರು ಹೇಳ್ತಾರೆ. ಅಲ್ಲ ಅಂದರೆ ಒಂದು ವೇಳೆ ಆತನ ಆಲೋಚನೆ ಪ್ರಕಾರ ನಮ್ಮ ಜೀವಿತನ ಒಪ್ಪಿಸ್ಕೊಳ್ಳೋದಾದ್ರೆ ಅದನ್ನು ಹಿತವನ್ನೇ ಮಾಡ್ತಾನೆ ವಿನ ಅಹಿತ ನಮ್ಮ ಯಾಕಂದ್ರೆ ದೇವರು ಕರೆದಾತ ನಂಬಿಗಸ್ತನ ವಾಕ್ಯ ಅಲ್ಲ, ಅದನ್ನು ಕರೆದಾತ ನಂಬಿಗಸ್ತನು ಅದನ್ನ ತಕ್ಕ ಸಮಯದ ಆ ಕಾರ್ಯವನ್ನು ಮಾಡ್ತಾನಂತ ಇವರ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ಕೆಲವು ಸರ್ತಿ ನಾವೇ ಆಗಿ ದುಡುಕಿ ನಮ್ಗೇನು ಮಾಡ್ತೇವೆ, ನಮ್ಮ ದಾರಿಯನ್ನು ಬಿಟ್ಟು ಬಿಡ್ತೇವೆ ಅಲ್ಲ. ಅದಕ್ಕಾಗಿ ನಮ್ಮ ಕೆಲವು ಸರ್ತಿ ನಾವು ಏಳುವುದು ಬೀಳುವುದು ಪೆಟ್ಟುದು ಅನ್ನೋದು ಇದರ ನಿಮಿತ್ತವಾಗಿ ಅಲ್ಲ ಪಾಸ್ಟೆ. ಈಗ ನೀವು ಪರಿಪೂರ್ಣವಾಗಿ ಸೇವೆಗೆ ಬಂದು ಎಷ್ಟು ಸಮಯ ಆಯಿತು ಬಸ್ ಪಾಸ್ಟರ್? ಇವಾಗ ಕಂಪ್ಲೀಟ್ ಆಗಿ ಅಂತಂದ್ರೆ ಆಲ್ಮೋಸ್ಟ್ 1 year ಮೇಲೆ ಆಯ್ತು ರೀ. 1 year ಮೇಲೆ? 1 year ಕಂಪ್ಲೀಟ್ ಆಯಿತು. ಫುಲ್ ಟೈಮ್ನಲ್ಲಿದೆ. ಫುಲ್ ಟೈಮ್ನಲ್ಲಿದ್ದೆ. ಏನೇನು ಸೇವೆ ಮಾಡ್ತಿದ್ರಿ? ಆ್ಯಕ್ಚುಲಿ ನಂದು ಹಾಡುಗಳು ಬರೀತೇನೆ ರೀ. ಆ ಹಾಡುಗಳ ಮೂಲಕ ಆಲ್ರೆಡಿ ವಿಡಿಯೋಸ್ ಕೆಲವೊಂದು ಬೇರೆ ಬೇರೆ ಕಡೆ ಸ್ಥಳಗಳಲ್ಲಿ ಹೋಗಿ ಬ್ಲೆಸ್ ಆಗ್ತಾ ಇದೆ. ಅನೇಕ ಸಭೆಗಳಲ್ಲಿ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಮತ್ತು ಇವಾಗ ರೀಸೆಂಟಾಗಿ 2 months ಆಯಿತು ನಂದೇ ಓನ್ ಚರ್ಚ್ ಪ್ರಾರಂಭಿಸಿದ್ದೇನೆ ಹುಬ್ಬಳ್ಳಿಯಲ್ಲಿ. ಸೊ 2 ತಿಂಗಳಿಂದ ನಂದು ಓನ್ ಸಭೆ ಪ್ರಾರಂಭ ಮಾಡಿ ಕರ್ತನ ಸಹಾಯದಿಂದ ನಡೆಸ್ತಾ ಇದ್ದೇನೆ. ಹೊಸ ಹೊಸ ಆತ್ಮಗಳು ಬರಾಕತ್ತಾವ. ನಾನು ಇದು ಪ್ರಾರಂಭವಾಗಿದೆ, ಅಂತ್ಯವಲ್ಲ. ಕರ್ತನ ಇನ್ನು ಬರುವಂಥ ದಿವಸಗಳಲ್ಲಿ ಬಲವಾಗಿ ನನ್ನ ಸಾಕ್ಷಿ ಮೂಲಕ ನನಗೆ ಕೊಟ್ಟಿರುವಂಥ ತಲಾಂತಗಳ ಮೂಲಕ ಅನೇಕರಿಗೆ ಆಶೀರ್ವಾದ ಆಗ್ತದೆ ಎಂಬುದಾಗಿ ನಾನು ಅನ್ನಿಸ್ತೇನೆ. ಬಸ್ ಈ ತನಕ ಈಗ ನೀವು ರಕ್ಷಣೆಗೆ ಬಂದ್ರಿ ಅಲ್ಲ, ಬೈಬಲ್ ಕಾಲೇಜ್ನ ಇರುವಾಗ ರಕ್ಷಣೆಗೆ ಬಂದ್ರಿ, ಸತ್ಯವೇದ ಶಾಲೆಯಲ್ಲಿರುವಾಗ. ನಂತರ 2 ವರ್ಷ ಕೋರ್ಸ್ ಮಾಡಿದ್ರಿ, ಬೇರೆ ಬೇರೆ ನೀವು ಕೆಲಸ ಮಾಡಿದ್ದೇನೆ. ಅದು ಈ ತನಕ ನೀವು ಮಾಡಿದಂತ ಏನೇನು ಕರ್ತನಿಗಾಗಿ ಸೇವೆ ಮಾಡಿದ್ರಿ ಭಾಷೆ? ಏನು ಮಾಡಿಲ್ರಿ, ಏನು ಮಾಡಿಲ್ರಿ. ನಾ ದೃಷ್ಟಿಕೋನದಲ್ಲಿ ಅಲ್ಲ, ನಿಮ್ಮ ದೃಷ್ಟಿಕೋನದಲ್ಲಿ ಏನು ಮಾಡಿಲ್ಲ ಅಂತ ಆಗ್ತದೆ. ಆದರೆ ಯಾವ ಕೈಗೆ ಸೇವೆಗಾಗಿ ನೀವು ಕೈ ಹಾಕಿದ್ದೀರಿ? ನಾನು ಅಸಿಸ್ಟಿಂಗ್ ಮಾಡ್ತಾ ಇದ್ದೆ. ಅಸಿಸ್ಟಿಂಗ್ ಅಷ್ಟೇ ಮಾಡ್ತಾ ಇದ್ದೆ. ಆಮೇಲೆ ಮ್ಯೂಸಿಕ್ನಲ್ಲಿ ಕಲಿಸ್ಕೊಡ್ತಾ ಇದ್ದೆ. ನಾನು ಮ್ಯೂಸಿಕ್ ಯಾರಿಗಾದ್ರೂ ಅಂದರೆ ಕಮಿಟೆಡ್ ಇರುವಂಥ ಜನರಿಗೆ ನಾನು ಕಲಿಸ್ಕೊಡ್ತಾ ಇದ್ದೆ. ನಂದು ಒಂದೇ ಅವ್ರ ಕಂಡೀಷನ್ ಏನಂತಂದರೆ ದೇ ಶುಡ್ ನಾಟ್ ಪ್ಲೇ ಫಿಲ್ಮಿ ಸಾಂಗ್ಸ್. ಅವ್ರ ಮೊದಲೇ ದಿನ ಕಂಡೀಷನ್ ಏನಂತಂದರೆ ಬರುವಾಗ ಪ್ರಾರ್ಥನಾ ಪೂರ್ವಕವಾಗಿ ಬರಲಿ, ಕಲಿಸ್ಕೊಡ್ತೇನೆ. ಅದಾದಮೇಲೆ ಫಿಲ್ಮಿ ಸಾಂಗ್ ಯಾವುದೇ ಕಾರಣಕ್ಕೂ ಪ್ಲೇ ಮಾಡಬಾರ್ದು ಅಂದರೆ ಮಾತ್ರ ನಾನು ಕಲಿಸ್ಕೊಡ್ತೇನೆ ಇದನ್ನು ಅಂತ. ಸೊ ನಾನು ಕಲಿಸ್ಕೊಡ್ತಾ ಇದ್ದೆ, ಇನ್ಸ್ಟ್ರೂಮೆಂಟ್ ಕಲಿಸ್ಕೊಡ್ತಾ ಇದ್ದೆ. ಬೇರೆ ಕೆಲವು ಸೇವಕರಿಗೆ ಯಾರಿಗಾದ್ರೂ ನೀಡಿತ್ತಂತಂದರೆ ಫ್ರೀ ಆಫ್ ಕಾಸ್ಟ್, ನನಗೇನು ಚಾರ್ಜ್ ಮಾಡೋದಿಲ್ಲ. ನನಗೆ ಯಾಕಂದರೆ ವಾಕ್ಯದ ಪ್ರಕಾರ ನಾವು ಉಚಿತವಾಗಿ ಹೊಂದಿದ್ದೇವೆ, ಉಚಿತವಾಗಿ ಕೊಡುವ ಅಂತ. ಆದರೆ ಅದರಲ್ಲಿಂದ ಜನರಿಗೆ ಸಭೆಗೆ ಒಂದು ಹೆಲ್ಪ್ ಆಗಲಿ ಅಂತಂದು. ಸೊ ಹೀಗಾಗಿ ನಾನು ಸಹಾಯ ಮಾಡ್ತಾಯಿದ್ದೆ. ಅಲ್ಲ, ಬೇರೆ ಈಗ ನೀವು ಸೇವೆಗೆ ಬರೋದ ಮುಂಚೆ ಏನಾದರೂ ಹಳ್ಳಿಗಳಿಗೆ ಸೇವೆ ಹೋಗಿದ್ದೀರಾ, ಅಂಥದ್ದೆಲ್ಲ ಮಾಡಿದ್ದೀರಾ? ಅವಾಗ ರೀ ಹಿಂದಕ್ಕೆ ಸ್ಟಾರ್ಟಿಂಗ್ ಕೆಲವೊಂದು ಸಮಯದಲ್ಲಿ ಅಷ್ಟೇ ಹೋಗ್ತಾ ಇದ್ದೆ. ನಂದು ಹೆಚ್ಚಿಗೆ ನಾನು ಸೇವೆ ಅಂತಂದ್ರೆ ಸಿಟಿ ಲೆವೆಲ್ನಲ್ಲೇ ಮಾಡ್ತಾಯಿದ್ದೆ. ಹಳ್ಳಿ ಸೇವೆಗೆ ನಾನು ಹೋಗಿದ್ದೇನೆ, ನನಗೆ ಅಷ್ಟು ಇದು ಅನ್ನಿಸ್ಲಿಲ್ಲ. ಸೇವೆನೇ ರೀ ಆ್ಯಕ್ಚುಲಿ. ಅದು ಹಳ್ಳಿನಲ್ಲಿ ನನಗಿದೆ, ಸಿಟಿ ಲೆವೆಲ್ ನಂದು ಬೆಳೆದಿದ್ದೇನಲ್ಲ. ಸೊ ಹೀಗಾಗಿ ಸಿಟಿ ಲೆವೆಲ್ನಲ್ಲಿ ನಾನು ಸೇವೆ ಇದು ಮಾಡಿ. ನಿಮ್ಮದು ಮದುವೆ ಆಗಿದೆ ರೀ? ಎಷ್ಟು ವರ್ಷ ಆಯಿತು? ಇವಾಗ 6 ವರ್ಷ ಕಂಪ್ಲೀಟ್ ಆಗಿದೆ. 7ನೇ ವರ್ಷ ಆಗಿದೆ. ಅಂದರೆ ಹೇಗೆ ಮದುವೆ ಆಯಿತು ನಿಮ್ಮದು? ನಾನು ಜಾಬ್ ಮಾಡ್ಬೇಕಂತ ಮಾಡ್ತಾ ಇದ್ದೇನೆ ರೀ, ಮತ್ತು ಪಾರ್ಟ್ ಟೈಮ್ ಸೇವೆನೂ ಮಾಡ್ಬೇಕಂತ ಮಾಡೋದು. ಪಾಸ್ಟ್ರ್ ತುಂಬ ಒಳ್ಳೆಯ ವಿಚಾರ ಮಾಡ್ಕೊಂಡಿದ್ದೆ, ತಪ್ಪೇನಿಲ್ಲ.
ನೀನು ಸೇವೆನೂ ಮಾಡ್ತೀಯ ಅಂತ ಹೇಳ್ತಾ ಇದ್ದೆ ಪಾರ್ಟ್ ಟೈಮ್ ಆಗಿ, ಪರವಾಗಿಲ್ಲ ಕರ್ತನ ಯಾವ ರೀತಿ ನಡೆಸ್ತಾನೆ ನೋಡಿ, ಯಾವುದಕ್ಕೂ ಅದು ಕೇರ್ಫುಲ್ಲಾಗಿ ನೀನು ನಿರ್ಧಾರ ತಗೋ. ಪಾಸ್ಟ್ರು ತುಂಬ ಒಳ್ಳೆಯವರಿದ್ರು, ನಾನು ಯಾವುದೇ ಸಮಯದಲ್ಲಿ ಹೋದಾಗ ನಾನು ಬಲಪಡಿಸಿದ್ದಾರೆ, ಎನ್ಕರೇಜ್ ಮಾಡಿದ್ದಾರೆ. ಸೊ ನನಗೆ ಎತ್ತಿ ಹಿಡ್ತಿದ್ದಾರೆ. ನಾನು ಬಿದ್ದು ಹೋದಂಥ ಸಮಯದಲ್ಲಿಯೂ ಎನ್ಕರೇಜ್ ಮಾಡಿ ಅವರು ನೀನು ನಿರ್ಧಾರ ತೊಗೊಂಡು ಅಂತಂದರೆ ನೀನು ಒಳ್ಳೆ ನಿರ್ಧಾರ ಇರ್ತದೆ, ಯಾಕಂದರೆ ನಿನ್ನಲ್ಲಿದೆ ಸಾಮರ್ಥ್ಯ ಇದೆ. ಸೊ ಎಂಬುದಾಗಿ ಪ್ರಾರ್ಥನೆ ಪೂರ್ವವಾಗಿ ನಾನು ಕಳಿಸ್ಕೊಟ್ರು. ನಾನು ಜಾಬ್ ಮಾಡ್ತಾ ಇಲ್ಲ. ಆಮೇಲೆ ಫ್ರೆಂಡ್ ಜೊತೆ ಅವ್ನಿಗೆ ಸಹಾಯಕನಾಗಿ ಸೇರಿಕೊಂಡೆ. ರಿಯಲ್ ಎಸ್ಟೇಟ್ ಮತ್ತು ಕನ್ಸ್ಟ್ರಕ್ಷನ್ ವರ್ಕ್ ಎಲ್ಲ ನನ್ನ ಫ್ರೆಂಡ್ ಮಾಡ್ತಾಯಿದ್ದ. ಅವನ ಜೊತೆ ನಾನು ಒಬ್ಬ ಹೆಲ್ಪರ್ ಆಗಿ ಒಬ್ಬ ಸಹಾಯಕನಾಗಿ ಅಲ್ಲಿ ಹೋದೆ, ಅಲ್ಲಿ ಮಾಡ್ತಾಯಿದ್ದೆ. ಅದಾದಮೇಲೆ ಮತ್ತು ಬೇರೆ ಕಂಪ್ನಿ ಜಿಗಿದೆ. ಬೇರೆ ಕಂಪ್ನಿ ಅದಾದಮೇಲೆ ಮತ್ತೆ ಇನ್ನೊಂದು ಕಂಪ್ನಿ ಚೇಂಜ್ ಮಾಡಿದೆ. ನನ್ನ ದೃಷ್ಟಿಕೋನ ಎಲ್ಲ ತಂದು ಹಣದ ಫೋಕಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಹಣ ಸೊ ಆದಷ್ಟು ಹೌದು ಎಲ್ಲ ಕೆಟ್ಟತನಕ್ಕೆ ಮೂಲ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಂದು ಅದು ಮಿನಿಸ್ಟ್ರಿ ಮೈಂಡ್ ಟೋಟ್ಲಿ ಚೇಂಜ್ ಆಗ್ಬಿಡ್ತು. ಆಫ್ಟರ್ ಮ್ಯಾರೇಜ್ ಆದಮೇಲೆ ಇನ್ನೂ ಜವಾಬ್ದಾರಿ ಬಿದ್ದ ಮೇಲೆ ಅದು ಸೇವೆ ನನ್ನ ತಲೆಯಲ್ಲಿ ಬರಲೇ ಇಲ್ಲ. ಸೊ ಯಾರಾದರೂ ನನ್ನ ಪರ್ಸ್ನಲ್ ನಾನು ಹೇಳಿದ್ನಲ್ರಿ, ಕೆಲವೊಂದು ಸೇವಕರು ನನಗೆ ಕಾಲ್ ಮಾಡಿ ನನಗೆ ನೀಡಿದೆ ಎಂಬುದಾಗಿ ಹೇಳುವಾಗ ನಾನು ಸಹಾಯ ಮಾಡ್ತಾಯಿದ್ದೆ. ಅವ್ರದ್ದು ಅಕೌಂಟ್ ನಂಬರ್ ಕಳಿಸ್ಕೊಡ್ರಿ ಅಂತ ನನ್ನ ಕಡೆಯಿಂದ ಎಷ್ಟು ಸಹಾಯ ಆಗ್ತದಲ್ಲ ಅಷ್ಟು ಅವ್ರು ಸಹಾಯ ಮಾಡ್ತಾಯಿದ್ದೆ. ಬಸ್ ಈಗ ನೀವು ಮದುವೆಯಾಗಿ 6 ವರ್ಷ ಆಯ್ತು. ಹೌದ್ರಿ. ಒಂದು ಮಗು ಇದೆಲ್ಲ. ಹೌದು. ಎಷ್ಟನೇ ವಯಸ್ಸು ಮಗು? 5 ವರ್ಷ ಕಂಪ್ಲೀಟ್ ಆಗಿದೆ. ಏನು ಮಾಡ್ತಾ ಇದೆ? ಇವಾಗ UKG ಅದಾಳ್ರಿ. UKG. ಏನು ಹೆಸರು ಮಗುವದ್ದು? ಆ್ಯನಾ ಅಂತಂದು. ಆ್ಯನಾ. ಬಸ್ ಈಗ ನೀವು ಕುಟುಂಬವಾಗಿ ಸೇವೆ ಮಾಡ್ತಾ ಇದ್ದೀರಾ ಹೇಗೆ? ಹೌದ್ರಿ, ಕುಟುಂಬ ಜಾಬ್. ಮಿಸ್ಸಸ್ ಹೌಸ್ ವೈಫ್ ಇದ್ದಾರೆ. ಹೌಸ್ ವೈಫ್. ಸೊ ಅವ್ರದ್ದು ಹಿನ್ನೆಲೆ ಬಂದುಬಿಟ್ಟು ಕ್ರೈಸ್ತರ ಕುಟುಂಬ. ಸೊ ಅವರಲ್ಲಿ ಆಸೆ ಇದೆ, ಭಾರ ಇದೆ, ಸೇವೆ ಮಾಡ್ಬೇಕಂತಂದ. ಸೊ ಇವಾಗ ಬೆಳೀತಾ ಇದ್ದಾರೆ. ಅವ್ರ ಹಿನ್ನೆಲೆ ಬಂದುಬಿಟ್ಟು ಅವ್ರದ್ದು ಪೂರಾ ಬೇರೆ ಸ್ಟೇಟ್ಲಿಂದ ಬಂದವರು. ಸೊ ಅವ್ರಿಗೆ ಆಸೆ ಇದೆ, ಕರ್ತನಿಗಾಗಿ ನಿಂತ್ಕೊಳ್ಬೇಕು, ಸೇವೆ ಮಾಡ್ಬೇಕು. ನನ್ನ ಸಂಬಂಧ ಅವರು ವೈಯಕ್ತಿಕವಾಗಿ ಭಾಳಷ್ಟು ಹೋರಾಡಿದ್ದಾರೆ. ನನ್ನಷ್ಟು ಅವ್ರಿಗೆ ಅನುಭವ ಇಲ್ಲ. ಅದಾಗ್ಲಿಯೂ ಅವರಲ್ಲಿ ಒಂದು ಆಸೆ ಇದೆ, ಏನಂತಂದ್ರೆ ನನ್ನ ಯಜಮಾನ, ನನ್ನ ಹಸ್ಬೆಂಡ್ ಸೇವೆ ಮಾಡಬೇಕೆಂಬುದಾಗಿ. ಅವಳು ವಾಕ್ಯ ಸತ್ಯ ಸರಿ ಹಂಚಲಿಕ್ಕೆ ಬರುವುದಿಲ್ಲ, ಪ್ರಾರ್ಥನೆ ಸತಿ ಮಾಡ್ಲಿಕ್ಕೆ ಬರುವುದಿಲ್ಲ. ಅದು ತೊದಲು ನುಡಿಯಿಂದ ಕರ್ತನಲ್ಲಿ ಹೋರಾಡಿ ನನಗೆ ಆತನಲ್ಲಿ ಪಡೆದುಕೊಂಡಿದ್ದಾಳೆ. ಬಸ್ ಈ ಸೇವೆ ಮಾಡಿದ ಸಮಯದಲ್ಲಿ ಈಗ ನೀವು ಸೇವೆಗೆ ಒಪ್ಪಿಸ್ಕೊಟ್ಟಿದ್ದೀರಿ, ಬಿದ್ರಿ ಎದ್ರಿ ಅದಾಯ್ತು. ಈ ಸೇವೆ ಬಗ್ಗೆ ನೀವು ಸೇವೆ ಮಾಡಿದ ಸಮಯದಲ್ಲಿ ಏನಾದರೂ ಹಿಂಸೆಗೆ ಒಳಗಾಗಿದ್ರೆ ಎಲ್ಲಿಯಾದ್ರೂ ಯಾವಾಗ? ಇಲ್ಲ ಅಂಥದ್ದೇನು ಘಟನೆಗಳು. ನೀವು ಸೇವೆ ಮಾಡಿದ ಸಮಯದಲ್ಲಿ ನಿಮ್ಗೆ ಅಪಮಾನಗಳು, ಅವಮಾನಗಳು, ಸೇವಕರಿಗೆ ಯಾರಿಗೆ ನಿಂದೆ ಆಗೋದಿಲ್ಲ, ಅವಮಾನ ಆಗೋದಿಲ್ಲ, ನಿಜವಾಗಿ ಸೇವಕರು ಅನಿಸ್ಕೊಂಡಿದ್ರು. ಸಹಜಕ್ಕಲ್ರಿ, ಅದು ಎಲ್ಲರಿಗೂ ಇರೋದು ಸಣ್ಣ ಸಣ್ಣ ವಿಷಯದಲ್ಲಿ. ಆದರೆ ಎಲ್ಲರೂ ಬಲಹೀನತೆ ಅದಾರಲ್ರಿ. ಸೊ ಯಾರೂ ಪರ್ಫೆಕ್ಟ್ ಇಲ್ಲ. ಸೊ ನಾನು ಎನಿಸ್ತೇನೆ ಎಲ್ಲರಲ್ಲಿಯೂ ಬಲಹೀನತೆ ಐತಿ. ಸೊ ನನ್ನಲ್ಲಿ ಆದ ಇದು ಇಲ್ಲ. ಸೊ ಒಬ್ಬರು ಸೇವಕರನ್ನ ಆ ಥರ ನನಗೆ ಹರ್ಟ್ ಮಾಡಿದ್ದಾರೆ, ನನ್ನ ಅವಮಾನ ಮಾಡಿದ್ದಾರೆ ಎಂಬುದಾಗಿ ನಾನು ಇವಾಗ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾವತ್ತು ಜನರಿಂದ ಆಗಿದೆ, ಸಹಜವಾಗ್ಲೇ ಆಗಿದೆ. ಸೊ ನಂದೇ ಪ್ರಾರ್ಥನೆ ಏನಂತ, ಕರ್ತನೆ ಅವ್ರಿಗೆ ಬಿಡುಗಡೆ ಕೊಡಲಿ, ಅವ್ರಿಗೆ ಸ್ವಸ್ಥ ಬುದ್ಧಿಯನ್ನು ಕೊಡಲಿ ಎಂಬುದಾಗಿ, ಅದು ನನ್ನ ಪ್ರಾರ್ಥನೆ ಅಷ್ಟೇ. ಈಗ ನೀವು ಸೇವೆ ನಿಮಿತ್ತವಾಗಿ ಹುಬ್ಳಿಯಲ್ಲಿ ಮಾತ್ರ ಸೇವೆ ಮಾಡ್ತಾ ಇದ್ದೀರಾ, ಅಲ್ಲ ಬೇರೆ ಪ್ರಾಂತ್ಯಗಳಿಗೆ ಹೋಗಿ ಇವಾಗ ಫಸ್ಟ್ಗಳ ನನಗೆ ದೇವ್ರ ಕೃಪೆಯಿಂದ ಜನರು ಗುರ್ತಾಗ್ತಾ ಇದೆ. ಲಾಂಗ್ ಪೀರಿಯಡ್ ಆಯ್ತಲ್ಲ, ಭಾಳ ವರ್ಷ ಸೇವೆಯಿಂದ. ಸೊ ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ಜನರು ಗುರ್ತಿರಲಿಲ್ಲ. ಎಲ್ಲರಿಗೇನು ಗುರ್ತಿತ್ತಂತಂದರೆ ಒಂದು ಘಟನೆಯೂ ಆಯಿತು. ಕೆಲವು ತಿಂಗಳ ಹಿಂದೆ ನಮ್ಮ ತಂಗಿ ಬಂದು ಹೇಳ್ತಾಯಿದ್ರು, ಒಬ್ಬರು ಸೇವಕರು ನಮ್ಮ ತಂಗಿಗೆ ಹೇಳ್ತಾಯಿದ್ರಂತೆ, ಒಬ್ಬರು ಹುಬ್ಳಿಯಲ್ಲಿ ಒಬ್ಬರು ಸೇವಕರಿದ್ರಿ ಪಾಸ್ಟರ್ ರಾಬರ್ಟ್ ಅಂತಂದ. ಅವ್ರ ಹಾಡುಗಳನ್ನು ನಾವು ಅನೇಕ ಸಾರಿ ಹಾಡಿದ್ದೇವೆ, ಎಷ್ಟು ಭಾರದಿಂದ ಆತ್ಮನಿಂದ ಹಾಡ್ತಾ ಇದ್ರಿ, ಅವ್ರು ಎಲ್ಲಿ ಹೋದ್ರೂ ಗುರ್ತಾಗ್ಲಿಲ್ಲ ರೀ. ಅವ್ರ ಸಂಬಂಧ ನಾವು ಪ್ರಾರ್ಥನೆ ಮಾಡಾಕತ್ತಾರೆ, ಅವ್ರಿಗೆ ಗುರ್ತಿಲ್ಲ, ಇವಳು ನಮ್ಮ ತಂಗಿ ಎಂಬುದಾಗಿ. ಸೊ ಅವರೆಲ್ಲ ಕೇಳಿದ್ರಂತಾರೆ, ನಿಮ್ಗೆ ಹೆಂಗೆ ಗುರ್ತಿರಿ ಅಂತ. ಇಲ್ರಿ, ನಾವು ಕಾಲೇಜ್ ಕಲಿ ಮುಂದೆ ಅವ್ರ ಜೊತೆ ಇದ್ವಿ ರೀ. ಸೊ ತುಂಬ ಒಳ್ಳೆಯ ಹಾಡುಗಳನ್ನು ಬರಿತಾ ಇದ್ರಿ, ತುಂಬ ಒಳ್ಳೆ ಜನ ಇದ್ರಿ, ಎಲ್ಲಿ ಹೋದ್ರೆ ಗುರ್ತಾಗ್ಲಿಲ್ಲ ಅಂತ. ಅವಾಗ ನಮ್ಮ ತಂಗಿ ಹೇಳಿದ್ರಂತೆ, ಪಾಸ್ಟ್ರೆ ಅವ್ರ ಸಂಬಂಧ ಪ್ರಾರ್ಥನೆ ಮಾಡಿರಿ, ಅತಿ ಬೇಗನೆ ಅವ್ರು ಹೊಳ್ಳಿ ಬರ್ಲಿಕ್ಕಿದ್ದಾರೆ, ನಾವೆಲ್ಲರೂ ಪ್ರಾರ್ಥನೆ ಮಾಡತ್ತೆ, ನಿಮ್ಗೆ ಹೆಂಗೆ ಗುರ್ತ್ರಿ ಅಂತ. ನನ್ನ ಸ್ವಂತ ಅಣ್ಣ ರೀ ಅಂತ. ಅವ್ರು ಶಾಕ್ ಆಯ್ತು ರೀ. ಸೊ ಇವಾಗ ಜನರು ಗುರ್ತಾಗ್ತಾ ಇದೆ ನಾನು ಸೇವೆಗೆ ಬಂದಿದ್ದೇನೆ ಎಂಬುದಾಗಿ. ಕ್ರಮೇಣ ನನ್ನ ಅಲ್ಲಿಲ್ಲೇ ಇನ್ವಿಟೇಷನ್ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದ್ದೇನೆ ಸೇವೆ ನಿಮಿತ್ತ, ಬೇರೆ ಬೇರೆ ಸ್ಥಳಗಳಲ್ಲಿ ಹೋಗಿ ಕರ್ತನನ್ನು ಬೇರೆ ಕಡೆ ಎಲ್ಲ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಯಾವ ಸೇವೆಯಲ್ಲಿ ಹೋಗ್ತಾ ಇದ್ರಿ? ನಾನು ಆ್ಯಕ್ಚುಲಿ ಸ್ಪೆಷಲಿ ವರ್ಷಿಪ್ ಲೀಡ್ ಮಾಡಲಿಕ್ಕೆ ಹೋಗ್ತಾ ಇರ್ತೇನೆ ಬೇರೆ ಬೇರೆ ಸ್ಥಳಗಳಿಗೆ. ದೇವ್ರ ದ್ವಾರ ಅಂತಾರೆ ಆತನ. ಅಂದರೆ ಕರ್ನಾಟಕ ಬಿಟ್ಟು ಬೇರೆ ಕಡೆಯಲ್ಲಿ ಹೋಗಿ? ಇಲ್ಲ ಫಸ್ಟ್ ಇಲ್ಲ, ಕರ್ನಾಟಕದಲ್ಲೇ. ನನಗೆ ಹೆಚ್ಚಿಗೆ ಬಾರ ಇವ್ರದ್ದು ನನ್ನ ಕರ್ನಾಟಕ ಜನರ ಮಧ್ಯದಲ್ಲೇನೆ ಸೇವೆ ಮಾಡುವಂಥ ಕರ್ತಂದ ಉದ್ದೇಶ ಗುರ್ತಿಲ್ರಿ. ಮುಂದೆ ಬರುವಂಥ ದಿವಸಗಳಲ್ಲಿ ಬೇರೆ ಕಡೆನೂ ಕರ್ಕೊಂಡು ಹೋಗ್ಬೋದ್ರಿ. ಸೊ ನಂದು ಹೆಚ್ಚಿಗೆ ನನ್ನ ಜನರಿಗಾಗಿ ನನಗೆ ಭಾಳ ಐತಿ, ಆತ್ಮನ ಭಾರ ಭಾಳ ಐತಿ. ನಾನು ಆವಾಗ್ಲಿಂದು ನನ್ನ KITನಲ್ಲಿ ಕಲಿಯುವಾಗ ನಾನು ನಿಜವಾಗ್ಲೂ ನನ್ನ ಜನರಲ್ಲಿರುವಂಥ ಭಾರ, ಎಲ್ಲರೂ ಅವ್ರವ್ರ ಭಾಷಿಕರದ ಜನರನ್ನ ನಾವು ನೋಡುವಾಗ ಅವ್ರ ಜನರನ್ನ ಎತ್ತಿ ಹಿಡಿತಾರೆ ರೀ.
ಅಟ್ಲೀಸ್ಟ್ ಏನೂ ಇಲ್ಲಾಂದ್ರೂ ಪ್ರಾರ್ಥನೆ ಮಾಡಿ ಅವ್ರಿಗೆ ಸಹಾಯ ಮಾಡ್ತಾರೆ. ಸೊ ನಮ್ಮ ಜನಕ್ಕಾಗಿ ನಾವು ಯಾಕೆ ಪ್ರಾರ್ಥನೆ ಮಾಡ್ಬೋದು? ಕರ್ನಾಟಕದಲ್ಲಿ ಒಳ್ಳೆ ಒಳ್ಳೆ ಸೇವಕರು ಬರಲಿ ಎಂಬುದಾಗಿ ಇದು ನನ್ನ ಪ್ರಾರ್ಥನೆ. ಫಸ್ಟ್ ಎಷ್ಟು ಭಾಷೆ ಮಾತಾಡ್ತೀರಿ ನೀವು? ಫಸ್ಟ್ 3 ಭಾಷೆ ರೀ, ಇಂಗ್ಲೀಷ್, ಕನ್ನಡ, ಆಮೇಲೆ ಹಿಂದಿ ಬರುತ್ತೆ. ಹಿಂದಿ, ತೆಲುಗು ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ರೀ, ಫ್ರೆಂಡ್ ಸರ್ಕಲ್ ಇದ್ದರೆ ಸ್ವಲ್ಪ ಅರ್ಥ ಆಗುತ್ತೆ ರೀ. ಈಗ ನೀವು ಹೇಳಿದ್ರೆ ನಿಮ್ಮ ಅಕ್ಕಂದಿರು ಕೂಡ ಸೇವೆಯಲ್ಲಿ ಇದ್ದಾರೆ. ಏನು ಸೇವೆ ಮಾಡ್ತಾರೆ ಅವರು? ಅಕ್ಕ ಬಂದುಬಿಟ್ಟು ಇವ್ಯಾಂಜಲಿಸ್ಟ್ ಇದ್ದಾರೆ. ಸೊ ಅವ್ರದ್ದು SABCನಲ್ಲಿ ಗ್ರ್ಯಾಜುಯೇಟ್ ರೀ, ಮಾಸ್ಟರ್ ಆಫ್ ಡಿವಿನಿಟಿ ಅಂತ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ. ಇವ್ಯಾಂಜಲಿಸ್ಟ್ ಅಂತಂದು ಪ್ಲಸ್ ಅವರು CD ಮಾಡಿದ್ದಾರೆ. ಅವರು ತುಂಬ ಚೆನ್ನಾಗಿ ಹಾಡ್ತಾರೆ. ಹೌದು, ತುಂಬ ಚೆನ್ನಾಗಿ ಹಾಡ್ತಾರೆ. ಅವರು ಭಾಳಷ್ಟು ಸ್ಥಳಗಳಲ್ಲಿ ಹೋಗ್ತಾ ಇರ್ತಾರೆ. ಹೊರದೇಶಕ್ಕೆ ಇನ್ನೂ ಹೋಗಿಲ್ಲ, ಅದು ಕರ್ನಾಟಕದ ಭಾಳಷ್ಟು ಸ್ಥಳಗಳಲ್ಲಿ ಹೋಗಿ ಸೇವೆ ಮಾಡ್ತಾರೆ. ಯೂಶಲಿ ಮನೇಲಿ ಇರೋದು ಕಷ್ಟ ರೀ, ಅವರು ಅಷ್ಟು ಹೊರಗಡೆ ಹೋಗ್ತಾ ಇರ್ತಾರೆ. ಇನ್ನೊಬ್ಬರು ಜಾಬ್ ಮಾಡ್ತಾರೆ ತಂಗಿ. ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಅವ್ರು ಫುಲ್ ಟೈಮ್ ರೀ ಪಾಸ್ಟರ್ ಇದ್ದಾರೆ. ಸೊ ದೊಡ್ಡ ಅಕ್ಕ ಬಂದ್ಬಿಟ್ಟು ಅವ್ರ ಚರ್ಚ್ನಲ್ಲಿ ವರ್ಷಿಪ್ ಲೀಡರ್ ಇದ್ದಾರೆ. ಅವರು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಾರೆ. ಇನ್ನೊಬ್ಬರ ಅಕ್ಕ ಬಂದ್ಬಿಟ್ಟು ಇವ್ಯಾಂಜಲಿಸ್ಟ್, ಅವ್ರ ಹಸ್ಬೆಂಡು ಫುಲ್ ಟೈಮರ್. ಆಲ್ಮೋಸ್ಟ್ ಎಲ್ಲ ಸೇವೆ. ನಿಮ್ಮ ತಾಯಿ ಏನು ಮಾಡ್ತಾ ಇದ್ದಾರೆ? ತಾಯಿ ಟೀಚರ್ ರೀ, ಇವಾಗ ರಿಟೈರ್ಡ್ ಆಗಿದ್ದಾರೆ. ಏಜ್ ಆಗಿದೆ 69 ಏಜ್. ನೀವು ಒಟ್ಟಿಗೆ ಚೆನ್ನಾಗಿ? ಚೆನ್ನಾಗಿ, ನಾನು, ತಾಯಿ, ನನ್ನ ಮಗಳು, ವೈಫ್, 4 ಜನ ಇರ್ತೇವೆ ಮನೆಯಲ್ಲಿ. ಫಸ್ಟ್ ಈಗ ನಿಮ್ಮ ಮುಂದಿನ ಯೋಜನೆ ಏನು? ಫಸ್ಟ್ ಮುಂದಿನ ಯೋಜನೆ ಇವಾಗ ನನ್ನ ಚರ್ಚ್ ಸೇವೆ ಇದೆ ರೀ. ಕರ್ತನ ನನಗೆ ಸಭಾಪಾಲಕನೆಂಬುದು ಆ ಸೇವೆಗೆ ಫೋಕಸ್ ಮಾಡ್ತಾ ಇದ್ದೇನೆ. ಸಭೆ ಇವಾಗ ಪ್ರಾರಂಭವಾಗಿದೆ. ಅಂದರೆ ನಿಮಗೆ ಸಭಾಪಾಲಕನ ಕರೆ ಹೇಗೆ ಬಂತು? ಅಂದರೆ ಯಾರಾದರೂ ನಿಮಗೆ ದೇವರ ವಾಕ್ಯ? ಇದು ಪದವಿ ಆ್ಯಕ್ಚುಲಿ ಬಂದ್ಬಿಟ್ಟು ಜನರು ನನಗೆ ಗುರುತಿಸಿರೋದು, ಜನರ ಸಭಾಪಾಲಕ. ಅಂದರೆ ನಾನು ಏನು ಹೇಳ್ತೇನೆ ಅಂದರೆ, ಅನೇಕರಿಗೆ ಕೆಲವು ದೇವರ ದೇವರ ಆತ್ಮ ನಮ್ಮಲ್ಲಿ ಪ್ರವಾದನೆ ಹೇಳ್ತಾರೆ, ಕೆಲವು ದೇವರ ದರ್ಶನದ ಮೂಲಕ ಮಾತಾಡ್ತಾನೆ, ಕೆಲವರಿಗೆ ವಾಕ್ಯದ ಮೂಲಕ ದೇವರು ಮಾತಾಡ್ತಾನೆ ಅಲ್ಲ. ಯಾಕಂದ್ರೆ ಒಬ್ಬೊಬ್ಬರನ್ನು ಒಂದೊಂದು ರೀತಿಯಲ್ಲಿ ದೇವರು ಸೇವೆ ಕರೀತಾನೆ. ಅಂದ್ರೆ ಕೆಲವು ಸರ್ತಿ ಪ್ರವಾದನೆ ಆಗ್ಬೇಕಂತಲೇ ಇಲ್ಲ, ದೇವ್ರ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತಾಡಿರ್ತಾನೆ. ವಾಕ್ಯ ಕೇಳುವಾಗ, ವಾಕ್ಯ ಓದುವಾಗ ಅಲ್ಲ, ಕೆಲವು ದರ್ಶನದ ಮೂಲಕ, ಸ್ವಪ್ನದ ಮೂಲಕ ದೇವರು ಪದೇ ಮಾತಾಡ್ತಾರೆ. ಈ ರೀತಿ ಏನಾದರೂ? ನನಗೆ ಆ ಥರ ಏನಾಗಿಲ್ರಿ. ಅಂದರೆ ನಾನು ಸೇವೆಗೆ ಬಂದ ಕೂಡಲೇ ನಾನು ಒಂದು ಚರ್ಚ್ನಲ್ಲಿ ಅಸಿಸ್ಟಿಂಗ್ ಮಾಡ್ತಾ ಇದ್ದೆ, ಮತ್ತು ಆಲ್ಮೋಸ್ಟ್ ಬೇರೆ ಕಡೆಯೂ ನಾನು ಅಸಿಸ್ಟಿಂಗ್ ಮಾಡಿದ್ದೀನಿ ಬೇರೆ ಸಭೆಯಲ್ಲಿ. ಸೊ ನನಗೆ ವಾಕ್ಯದ ಪ್ರಕಾರ ಅಂತ ಹಂಗೇನಾಗಿಲ್ಲ. ಸೊ ಜನರು ನನಗೆ ಸಭಾಪಾಲಕರೇ, ಒಬ್ಬ ಸಭಾಪಾಲಕನಂದರೆ ಒಬ್ಬ ಕುರುಬ, ತಂದೆಯ ಹೃದಯ ಉಳ್ಳ ಅಂತ ವ್ಯಕ್ತಿ. ಸೊ ಆ ಮನೋಭಾವನೆಯಿಂದ ಜನರು ನನಗೆ ಗುರುತಿಸಿದ್ದಾರೆ. ನಾನು ಎವ್ರಿ ಟೈಮ್ ನಾನು ಪ್ರಾರ್ಥನೆ ಮಾಡಿದಾಗ ನನ್ನಲ್ಲಿರುವಂಥ ಆ ದೇವರ ಕರೆಯುವಿಕೆ ನನ್ನ ದೃಢವಾಗಿದೆ, ನಾನು ಐ ಹ್ಯಾವ್ ಕಾಲ್ಡ್ ಫಾರ್ ಟು ಬಿ ದ ಪಾಸ್ಟರ್ ಅಂತ. ಸೊ ಆ ದೃಷ್ಟಿಕೋನದಿಂದ ನಾನೆಲ್ಲ ಅನುಭವ ಆಗಿರುವಂಥದ್ದು ಪ್ರಾರ್ಥನೆ ಮಾಡಿದೆ. ಕರ್ತನ ದೇವರ ಆತ್ಮನ ಸಹಾಯದೊಂದಿಗೆ ನಾನು ಈ ಸೇವೆಯನ್ನು ಪ್ರಾರಂಭ ಮಾಡಿದೆ. ಹಾಗೆ ನೋಡಿದ್ರೆ ನಾನು ಫುಲ್ ಟೈಮರ್ ಅಂತಂದ್ರೆ ನಾನು ವರ್ಷಿಪ್ ಲೀಡರ್ ಅಂತ ಬೇರೆ ಸ್ಥಳಗಳಲ್ಲಿ ಹೋಗ್ತಾ ಇದೆ. ಅದು ನನ್ನ ಕರೆಯುವಿಕೆ ಅಲ್ಲ. ಇವನ್ ನನ್ನ ಮ್ಯೂಸಿಕ್ ಟ್ಯಾಲೆಂಟ್ ಇದೆ, ನಾನು ಮ್ಯೂಸಿಕ್ ಸ್ಕೂಲ್ ಚಾಲೂ ಮಾಡಿ ನಾನು ಸೋ ಮಚ್ ಮನಿ ಐ ಕ್ಯಾನ್ ಅರ್ನ್ ಇಟ್. ಕಡಿಮೆ 60,000 to 70,000 80,000 ಅರ್ನ್ ಮಾಡೋದ್ರಲ್ಲಿ ಪರ್ ಮಂತ್. ಓಕೆ, ನಾನು ಮಾಡ್ಬೋದಿತ್ತು, ಅದು ನನ್ನ ಕರೆಯುವಿಕೆ ಅಲ್ಲ. ನನ್ನ ಕರೆಯುವಿಕೆ ಸ್ಪಷ್ಟವಾಗಿದೆ, ನನ್ನ ಸಭಾಪಾಲಕನ ಎಂಬುದಾಗಿ. ಅದೇ ಸೇವೆ ನಾನು ಪ್ರಾರಂಭ ಮಾಡಿದ್ದೀನಿ ಕರ್ತನ ಸಹಾಯದೊಂದಿಗೆ. ಫಸ್ಟ್ ಈಗ ನೀವು ಸೇವೆ ಮಾಡ್ತಾ ಇದ್ದೀರಿ. ಹಾಂ ರೀ. ನಿಮ್ಮ ಸೇವಾ ಜೀವಿತದಲ್ಲಿ ಸೇವೆ ಮಾಡೋ ಸಮಯದಲ್ಲಿ ಅದ್ಭುತಗಳು ಅಥವಾ ಇಂಥ ಕಾರ್ಯಗಳು ನಿಮ್ಮ ಸೇವೆಯಲ್ಲಿ ಆಗಿರುವುದನ್ನು ಹೇಳ್ಬೋದು? ಇಲ್ಲ ಫಸ್ಟ್ ಇಲ್ಲ, ಅಂಥದ್ದೇನಾಗಿಲ್ರಿ. ಬಟ್ ವೆನ್ ಎವರ್ ಐ ಸಿ ದ ಪೀಪಲ್ ಪರ್ಸ್ನಲಿ ಕಮ್ ಆ್ಯಂಡ್ ಟೋಲ್ಡ್ ಮಿ, ಜನರು ಬಂದು ಗುರುತಿಸಿ ನನಗೆ ಹೇಳಿದ್ದೇನಂತಂದರೆ, ನಿಜವಾಗ್ಲೂ ನೀವು ಆರಾಧನೆ ಮಾಡುವಾಗ ನಾನು ಕರ್ತನ ಪ್ರಸನ್ನತೆಯನ್ನು ಅನುಭವಿಸ್ತಾ ಇದ್ದೇನೆ. ಕರ್ತ ನಿಜವಾಗ್ಲೂ ನಿರ್ದಿಷ್ಟವಾಗಿ ನನ್ನೊಟ್ಟಿಗೆ ಮಾತನಾಡ್ತಾ ಇದ್ದೀನಿ, ಏನೋ ನನ್ನ ಅಲ್ಲೇ ಇರಬೇಕೆಂಬುದಾಗಿ ಅನಿಸ್ತಾ ಇದೆ. ಅನೇಕರು ಬಂದು ಸಾಕ್ಷಿ ಹೇಳಿದ್ದಾರೆ. ಸೊ ನನಗೆ ಗುರ್ತಿಲ್ಲ, ಅದು ಜನರು ಬಂದು ಹೇಳ್ತಾ ಇದ್ರು, ನೀವು ಆರಾಧನೆ ಮಾಡುವಾಗ ನಿಜವಾಗ್ಲೂ ದೇವ್ರ ಪ್ರಸನ್ನತೆ ನಾನು ಅನುಭವಿಸಿದೆ, ಥ್ಯಾಂಕ್ ಯು ಪಾಸ್ಟರ್ ಎಂಬುದು. ಅಂದರೆ ಆ ರೀತಿ ದೇವರು ನಿಮ್ಮನ್ನು ನಡೆಸ್ತಾ ಇದ್ದಾನೆ. ಮುಂದೆ ಏನು ಮಾಡಬೇಕಂದ್ರೆ ನಿಮ್ಮ ಇಷ್ಟ ಇದೆ? ಫಸ್ಟ್ ಇದು ನಂದು ಮುಂದೆ ದೃಷ್ಟಿಕೋನ ಏನಂತಂದರೆ, ಭಾಳಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದೇನೆ. ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಫಸ್ಟ್ ನಂದು ಸಭೆಗೆ ನಾಯಕತ್ವದಲ್ಲಿ ಈಗಿನ ದಿನಮಾನಗಳಲ್ಲಿ ನೋಡುವಾಗ ಅನೇಕ ಸಭೆಗಳಲ್ಲಿ ಡಿಸ್ಸೈಪಲ್ಶಿಪ್ ಕೊಡ್ತಾ ಇಲ್ರಿ, ಶಿಷ್ಯತ್ವ ಟ್ರೈನಿಂಗ್ ಆಗ್ತಾ ಇಲ್ಲ. ದೇವ್ರ ವಾಕ್ಯದ ಪ್ರಕಾರ ನೋಡಿದರೆ ನಾವು ಹೋಗಿ ಲೋಕದ ಕಡೆವರೆಗೆ ಸಾಕ್ಷಿಗಳಾಗಿರ್ಬೇಕು. ಓಕೆ, ತಂದೆ ಮಗ ಪವಿತ್ರ ಆತ್ಮನಲ್ಲಿ ಅವ್ರಿಗೆ ದೀಕ್ಷಾಸ್ನಾನ ಮಾಡಿಸ್ಬೇಕು, ಶಿಷ್ಯತ್ವದೊಳಗೆ ಶಿಷ್ಯತ್ವದೊಳಗೆ ನಡೆಸ್ತಾ ಇಲ್ಲ. ಇದು ನನ್ನ ದೃಷ್ಟಿಕೋನ ಇದೆ. ನಾನು ಬರುವಂಥ ದಿವಸಗಳಾಗಲಿ ಅನೇಕರಿಗೆ ಶಿಷ್ಯತ್ವದೊಳಗೆ ನಡೆಸ್ಬೇಕು, ಅವ್ರ ನಾಯಕನನ್ನು ಮಾಡಿ ಹೊರಗಡೆ ಕಳಿಸ್ಬೇಕೆಂಬುದಾಗಿ ದೃಷ್ಟಿಕೋನ ಇದೆ. ಆಮೇಲೆ ನಮ್ಮದು ವಾಕ್ಯ ಆಧಾರಿತವಾಗಿ ಬೋಧನೆಯನ್ನು ನೀಡಬೇಕೆಂಬುದಾಗಿ. ಇವತ್ತು ನಾಳೆ ನಾವು ನೋಡುವಾಗ, ಸೇವೆಯಲ್ಲಿ ನೋಡುವಾಗ ಜನರು ಬರೇ ಪ್ರಾಫಸಿ ಹೊಂಟುಬಿಟ್ಟಿದ್ದಾರೆ,
ಪ್ರಾಫೆಸಿ ಪ್ರವಾದನೆ ತಪ್ಪಿಲ್ರಿ. ಆದ್ರೆ ಜನರು ಬಯಸುವುದೇನಂತಂದ್ರೆ ಇದರ್ಲಿಂದ ದುರ್ಬೋಧನೆಗಳು ಬಹಳಷ್ಟು ಬರ್ತಾ ಇದೆ. ಸೊ ಅದಕ್ಕೆ ನಾವು ಪ್ರಾರ್ಥನೆ ಏನಂತಂದ್ರೆ, ನಮ್ದು ಪ್ರಾರ್ಥನೆ ಏನಂತಂದ್ರೆ ನಾವು ಸ್ವಸ್ಥ ಬೋಧನೆಯನ್ನು ಕೊಡುವ, ವಾಕ್ಯ ಆಧಾರಿತವಾಗಿ ಜನರಿಗೆ ಇದನ್ನು ಮಾಡುವ ಅಂತ. ಸೊ ನೋಡುವ ಕರ್ತನೆ ಹೇಗೆ ನಡೆಸ್ತಾನೆ, ನಂಬಿಗಸ್ತನ. ಬೇರೆ ಏನಾದ್ರೆ ಸೇವೆ ಏನಾದರೂ ದರ್ಶನ ಇದೆನಾ? ಭಾಳಷ್ಟು ಇದೆ. ಸೊ ಅದಕ್ಕೆ ಪ್ರೇಯರ್ ಮಾಡತ್ತೇನೆ ರೀ. ಕರ್ತನ ಹೆಂಗೆ ನಡೆಸ್ತಾನೆ ಗೊತ್ತಿಲ್ಲ. ಭಾಳಷ್ಟು ಯೋಜನೆಗಳಿದೆ, ಅನುಭವಗಳಿದೆ, ಆದರೆ ಕರ್ತನ ಸಹಾಯ ಬೇಕು ರೀ. ಅಟ್ ಎ ಟೈಮ್ ಒಮ್ಮಕ್ಲೇ ನಾವು ಪ್ರಾರಂಭ ಮಾಡ್ಲಿಕ್ಕೆ ಯಾವುದೇ ರೀತಿ ಒಂದು ಮಗುವನ್ನು ನೋಡುವಾಗ ಕ್ರಮೇಣವಾಗಿ ಬೆಳೀತದಲ್ರಿ. ಸೇವೆ ಇವಾಗ ಪ್ರಾರಂಭವಾಗಿದೆ, ಚಿಕ್ಕ ಮಗುವಿನಿಂದ ಪ್ರಾರಂಭವಾಗಿದೆ. ನಾನೇನಿಸ್ತೇನೆ ಕರ್ತನ ಹಸ್ತ ಇದೆ, ಕರ್ತನ ಕೃಪೆ ಇರುವುದಾದರೆ ಬರುವಂಥ ದಿವಸಗಳಲ್ಲಿ ಕರ್ತನ ಬಲವಾಗಿ ಆಶೀರ್ವಾದ ಮಾಡಲಿಕ್ಕೆ ಈಗಾಗಲೇ ಆಲ್ರೆಡಿ ದ್ವಾರಗಳನ್ನು ತೆರೀತಾ ಇದೆ. ಕ್ರಮೇಣವಾಗಿ ಬೇರೆ ಬೇರೆ ಕಡೆ ಇನ್ವಿಟೇಷನ್ ಬರ್ತಾ ಇದ್ದಾರೆ. ಆದರೆ ನಂದು ದೃಷ್ಟಿಕೋನ ಫೋಕಸ್ ಮಾಡ್ತಾ ಇದ್ದೆ, ನನ್ನ ಸಭೆಗಾಗಿ ಫೋಕಸ್ ಮಾಡ್ತಾ ಇದ್ದೇನೆ. ಸೊ ನೋಡುವ ದೇವರು ಹೇಗೆ ನಡೆಸ್ತಾನೆ. ಹೊಸ ನೀವೇ ಹೇಳಿದ್ರಿ, ಅಂದರೆ ನನ್ನ ಜನರ ಮಧ್ಯದಲ್ಲಿ, ಕರ್ನಾಟಕದ ನನ್ನ ಜನ ಮಧ್ಯದಲ್ಲಿ ಸೇವೆ ಮಾಡಬೇಕಂತ ನಿಮ್ಮ ಆಸೆ ಇದೆ. ಒಂದು ವೇಳೆ ನಿಮಗೆ ದೇವರ ಕರೆ ಇರೋದಾದರೆ ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ ಹೋಗಿ ಸೇವೆ ಮಾಡ್ಬೋದಾ? ತಪ್ಪೇನಿದೆ. ಲೋಕದ ಕಟ್ಟೆ ಕಡೆವರೆಗೂ ಸಾಕ್ಷಿಗಳಾಗಿರಿ ಎಂಬುದಾಗಿ ಹೇಳುತ್ತೆ. ಆದರೆ ನಾನು ಏನಿಸ್ತೇನೆ, ಪ್ರಾರ್ಥನಾ ಪೂರ್ವಕವಾಗಿ ಡಿಸಿಷನ್ ತೊಗೋಬೇಕು. ಯೂಶಲಿ ನಾವೇನು ಮಾಡ್ತೇವೆ, ಇನ್ವಿಟೇಷನ್ ಬಂದಮೇಲೆ ಎಸ್ ಅಫ್ಕೋರ್ಸ್ ಐ ಆಮ್ ಅವೈಲೇಬಲ್, ನಾವು ಇರೋದೇ ಸೇವೆಗಾಗಿ ಇನ್ವಿಟೇಷನ್ ಬಂದ ಕೂಡ ಇಮ್ಮಿಡಿಯೇಟ್ ನಾವು ಅಗ್ರಿ ಆಗಿಬಿಡ್ತೇವೆ. ಆದರೆ ನಂದು ವೈಯಕ್ತಿಕ ಅನುಭವ ನನಗೆ ಹೀಗೆ ಅನ್ನಿಸ್ತಾ ಇದೆ, ಯಾರಾದರೂ ಇನ್ವೈಟ್ ಮಾಡಿದರೆ ಟೈಮ್ ತೊಗೊಳ್ಳಿ, ಅಲ್ಲಿ ಪ್ರೇ ಅಬೌಟ್ ಇಟ್ ಎಂಬುದಾಗಿ ಹೇಳ್ರಿ. ನಾನು ಪ್ರಾರ್ಥನೆ ಮಾಡ್ತೇನೆ, ಕರ್ತನ ಆತ್ಮನ ತಿಳಿಸ್ಕೊಟ್ರೆ ನಾನು ಹೋಗ್ತೇನೆ ಎಂಬುದಾಗಿ ಇದ್ರ ಮೂಲಕ ನಾವು ನಿರ್ಧಾರ ತೊಗೊಂಡು ಚೆನ್ನಾಗಿರ್ತದೆ ಎಂಬುದಾಗಿ. ಅಂದರೆ ನಾವು ಹೋದ್ವಿ ಅಂತಂದ್ರೆ ಅಲ್ಲಿ ಫಲದಾಯಕವಾಗಿರ್ತದೆ, ಆಶೀರ್ವಾದ ಆಗ್ತದೆ ಜನರಿಗೆ. ಖಂಡಿತವಾಗಿ. ಫಸ್ಟ್ ಈಗ ನೀವು ಇದರ ಸೇವಟ್ಟಿಗೆ, ಚರ್ಚಿನ ಸೇವಟ್ಟಿಗೆ ನೀವು ನಿಮ್ಮ ಮ್ಯೂಸಿಕ್ ಟೀಮ್ ಇದೆ. ಹೌದ್ರಿ. ಆ ಮ್ಯೂಸಿಕ್ ಟೀಮ್ಗೆ ಬೇರೆ ಕಡೆಗಳೆಲ್ಲ ಹೋಗ್ತೀರಾ? ಹೋಗ್ತೇನೆ ರೀ ಪಾಸ್ಟರ್. ಯಾರ್ಯಾರು ಹೋಗ್ತೀರಾ? ನಾನು ಒಬ್ಬನೇ ಹೋಗ್ತೇನೆ ರೀ. ಆಮೇಲೆ ಸಮ್ ಟೈಮ್ ಅಕ್ಕ ಕರ್ಕೊಂಡು ಹೋಗಿರ್ತೇನೆ ರೀ. ಅಕ್ಕ ನಾನು ವರ್ಷಿಪ್ನಲ್ಲಿ ಎಸ್ಪೆಷಲಿ ಇದು ಹೋಗ್ತೇವೆ. ಅಕ್ಕ ಸಂದೇಶ ಕೊಡ್ತಾರೆ. ಸಮ್ ಟೈಮ್ ನನಗೇನಾರ ಮೆಸೇಜ್ ಸಿಗ್ತೇನೆ, ಮೆಸೇಜ್ ನಾ ಮಾಡ್ತಾ ಇರ್ತೇನೆ. ಸೊ ನಮ್ದು ಇವಾಗ ಅಪ್ಕಮಿಂಗ್ ಅಂತಂದರೆ ಇವಾಗ ಜಾಸ್ತಿ ಫೋಕಸ್ ಮಾಡ್ತಾ ಅದು CD ಮಾಡುವ ಅಂತಂದು. ಸೊ ಎಷ್ಟು CD ಮಾಡಿದ್ದೀರಿ? ನಾನು ಮಾಡಿಲ್ರಿ, ನಾನು ಒಂದೇ CD ಮಾಡಿದೆ, ಅದು ರಿಲೀಸ್ ಮಾಡಲಿಲ್ಲ. ಸೊ ಅಕ್ಕ ಮಾಡಿದ್ದಾರೆ. ಸೊ ರಾಗದ ಮೂಲಕ ಜನರಿಗೆ ಅನೇಕ ರೀಚ್ ಆಗ್ತಾ ಇದೆ. ನಾನು ದೇವ್ರ ಕೃಪೆಯಿಂದ ಹಾಡುಗಳನ್ನು ಬರಿತೇನೆ. ಸೊ ಹಾಡುಗಳು ಫಸ್ಟ್ ಅಂದರೆ ನಿಮ್ಮ ಸಾಕ್ಷಿ ನೋಡಬೇಕಾದ್ರೆ ಸೇವೆಗೆ ಬಂದು ಎಷ್ಟು ವರ್ಷ ಆಯ್ತು ಈಗ? ಇವಾಗ 1 year ಆಯಿತು. ಅವಾಗ ಅಂತಂದರೆ 96-97ನಲ್ಲಿ ಬೈಬಲ್ ಕಾಲೇಜ್ ಹೋಗಿ ಅವಾಗ ರಕ್ಷಣೆ ಹೊಂದಿದ್ರು. 97 ಐ ಗೇವ್ ಮೈ ಲೈಫ್ ಟು ಲಾರ್ಡ್. ಆ ಸಮಯದಲ್ಲಿ ನನ್ನ ಜೀವಿತನ ಅರ್ಪಿಸ್ಕೊಟ್ಟೆ. ಭಾಳ ವರ್ಷ ಸಂಘರ್ಷ ಆಯಿತು. ಸೊ ಮತ್ತೆ ಪುನಃ ಬಂದಿದ್ದು ಆಲ್ಮೋಸ್ಟ್ ಕಡಿಮೆ ಪಕ್ಷ 21 ವರ್ಷ. ಹೌದ್ರಿ. ಅಲ್ಲ, ನೀವು ಕರ್ತನನ್ನು ಕಂಡುಕೊಂಡು 21 ವರ್ಷ ಆಯಿತು. 21 ವರ್ಷದಲ್ಲಿ ಅನೇಕ ಏಳು ಬೀಳುಗು ನಿಮ್ಮ ಜೊತೆಲಿ ಬಂದಿದೆ. ಆದ್ರೆ ಪುನಃ ನೀವು ದೇವರು ಎಬ್ಬಿಸಿದ್ದಾನೆ. ಅಂದ್ರೆ ದೇವರು ವಾಕ್ಯ ಹೇಳ್ತಾರೆ, ಸಿಸ್ತನು 7 ಸಾರಿ ಬಿದ್ದು ಮತ್ತೆ ದೇವರು ಖಂಡಿತವಾಗಿ ಎಬ್ಬಿಸ್ತಾರೆ. ಯಾಕಂದ್ರೆ ನೀವು ಸಾಕ್ಷಿ ಆಗಿದ್ದೀರಿ. ಈಗ 2 ತಿಂಗಳಿಂದ ಪುನಃ ಕರ್ತನಲ್ಲಿ ಸೇವೆಗಾಗಿ ಬಂದಿದ್ದೆ. 1 ವರ್ಷದಿಂದ ಕರ್ತನಲ್ಲಿ ದೃಢವಾಗಿ ನೀವು ಇದ್ದೀರಿ ಅಲ್ಲ. ಅಂದರೆ ದೇವರು ಖಂಡಿತವಾಗಿ ಒಂದು ವೇಳೆ ನಮಗೆ ಬಿದ್ದಾಗಲೂ ಆಸೆ ಇರುವುದಾದ್ರೆ ಖಂಡಿತವಾಗಿ ಕರ್ತನ ಮೇಲಕ್ಕೆ ಎಬ್ಬಿಸ್ತಾನೆ ಅಲ್ಲ. ಅಂದರೆ ಬೀಳುವಂಥದ್ದು ಸಹಜ. ಯಾಕಂದರೆ ಮನುಷ್ಯನ ಬಲಹೀನನು, ಬೀಳುವಂಥ ಅನೇಕ ಸಂದರ್ಭಗಳು ಲೋಕದಲ್ಲಿವೆ. ಆದರೆ ಬಿದ್ದಲ್ಲಿಯೇ ಬೀಳದೆ ಪುನಃ ಏಳಿಕೆ ನಮಗೆ ಮನಸ್ಸಿರೋದಾದರೆ ಕರ್ತನ ಖಂಡಿತವಾಗಿ ನಮ್ಮನ್ನು ಎಬ್ಬಿಸ್ತಾನೆ ಅಲ್ಲ. ಖಂಡಿತ ಭಾಷೆ. ಈಗ ನಮ್ಮ ಆಸ್ತಿರೇಟಿ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನನಗೆ ಕಾಲ್ ಬಂದಾಗ ತುಂಬ ಖುಷಿ ಅನ್ನಿಸ್ತು ರೀ. ಆಸರೆ ಟಿ ವಿಯರ್ಲಿಂದ ನನಗೆ ಅವಕಾಶ ಸಿಗ್ತಾ ಇದ್ದಾಗ ಅಂತಂದ್ರೆ ನನ್ನಂಗೆ ಆಸರೆ ಟಿ ವಿ ನನ್ನಂಥ ಜನರು ಅನೇಕರಿದ್ದಾರೆ ಈ ಕರ್ನಾಟಕದಲ್ಲಿ. ಸೊ ನೀವೇನು ಮಾಧ್ಯಮದ ಮೂಲಕ ಪ್ರಭಾವಶಾಲಿಯಾಗಿ ಕಾರ್ಯ ಮಾಡಕತ್ತಿರಲ್ರಿ, ಇದು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು. ರಿಯಲಿ ನಿಜವಾಗ್ಲೂ ಅನೇಕರು ಕರ್ನಾಟಕದಲ್ಲಿ ಸೇವಕರಿದ್ದಾರೆ, ಅವ್ರಿಗೂ ಯೋಗ್ಯವಾದಂಥ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ನೀವು ಜನರನ್ನು ವೈಯಕ್ತಿಕವಾಗಿ ಗುರುತಿಸಿ ಅವ್ರಿಗೊಂದು ಇದೇನು ಅವಕಾಶ ಕೊಡ್ತಾ ಇದ್ರಲ್ಲ, ನಿಜವಾಗ್ಲೂ ಅದು ಗ್ರೇಟ್ ಥಿಂಗ್. ಈಗಿನ ದಿನಮಾನಗಳಲ್ಲಿ ನಾವು ಪರಭಾಷಿಕರನ್ನು ನೋಡುವಾಗ ಅವ್ರ ಜನರನ್ನು ಯಾವ ರೀತಿ ಮೇಲೆ ಎತ್ತುತ್ತಾ ಇದ್ದಾರೆ, ಏನೂ ಇಲ್ಲ ಅಂತ ಅಟ್ಲೀಸ್ಟ್ ದೇ ಆರ್ ಪ್ರೇಯಿಂಗ್ ಫಾರ್ ದೇರ್ ಪೀಪಲ್. ಇಂದು ನಮ್ಮ ಜನರಲ್ಲಿ ಏನಾಗಿದೆ, ಅನೇಕ ವಿಡಿಯೋಸ್ಗಳು ಬರ್ತಾ ಇದೆ, ರೊಕ್ಕ ಇನ್ವೆಸ್ಟ್ ಮಾಡಿ ಅನೇಕ ವಿಡಿಯೋಸ್ಗಳನ್ನು ಮಾಡ್ತಾ ಇದ್ದಾರೆ, ಹಾಡುಗಳನ್ನು ಮಾಡ್ತಾ ಇದ್ದಾರೆ, ಮೆಸೇಜಸ್ಗಳು ಮಾಡ್ತಾ ಇದ್ದಾರೆ ಇನ್ವೆಸ್ಟ್ ಮಾಡಿ. ನಮ್ಮ ಜನರು ನೋಡೋದಿನಿಲ್ರಿ. ನೋಡಿದ್ರೆ ಲೈಕ್ ಬಟನ್ ಸತೆ ಮಾಡೋದಿಲ್ಲ, ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಶೇರ್ ಮಾಡೋದಿಲ್ಲ. ಎದಕ್ಕೆ ಮಾಡಬೇಕಂತ ಇಂಥ ದೃಷ್ಟಿಕೋನದಲ್ಲಿರುವಂಥ ದಿನಮಾನಗಳನ್ನು ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ನಾನು ನಿಮ್ಮಲ್ಲಿ ಕಳ್ಕಳಿಂದ ಬೇಡ್ಕೊತಾ ಇದ್ದೀನಿ, ಇವ್ರು ಮಾಡ್ತಾ ಇರುವಂಥ ಸೇವೆ ಅದ್ಭುತವಾಗಿ ಸೇವೆ ಇದೆ.
ಓಕೆ, ನಾನು ಹೇಳೋದೇನಂತಂದರೆ ಇದನ್ನು ನೋಡುವಾಗ ನೀವು ಶೇರ್ ಮಾಡಿರಿ, ಇವರ ಸೇವೆನ ಸಬ್ಸ್ಕ್ರೈಬ್ ಮಾಡಿರಿ, ಬೇರೆಯವ್ರಿಗೆ ಆರ್ಥಿಕವಾಗಲಿ ಅದಷ್ಟೇ ಅಲ್ಲ, ನಿಮ್ಮ ಕಡೆಯಿಂದ ಎಷ್ಟು ಸಹಾಯವಾಗ್ತದೆ ಆ ರೀತಿನ ಸಹಾಯ ಮಾಡಿರಿ. ನನ್ನ ಹಾಗೆ ಅನೇಕರು ಕರ್ನಾಟಕದಲ್ಲಿ ಸೇವಕರಿದ್ದಾರೆ, ಅವ್ರು ಹೊರಗಡೆ ಬರುವುದಕ್ಕಾಗಿ ಇವ್ರ ಸೇವೆಗಾಗಿ ನೀವು ಪ್ರಾರ್ಥನೆ ಮಾಡಿಕೊಡ್ರಿ. ಥ್ಯಾಂಕ್ ಯು ಪಾಸ್ಟರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಪಾಸ್ಟರ್ ರಾಬರ್ಟ್, ಈ ನಮ್ಮ ಆಶ್ರಯ ಟಿವಿಯಲ್ಲಿ ಬಂದು ನಿಮ್ಮ ಜೀವಿತದ ಬಗ್ಗೆ, ನಿಮ್ಮ ಸೇವಾ ಜೀವಿತ ಬಗ್ಗೆ ಸಾಕ್ಷಿಯನ್ನು ಹೇಳಿದ್ದೀರಿ. ಖಂಡಿತವಾಗಿ ನಿಮ್ಮ ಸಾಕ್ಷಿ ಬಲವಾದ ಸಾಕ್ಷಿಯಾಗಿದೆ. ಯಾಕೆಂದರೆ ಅನೇಕ ಬಿದ್ದಂತೆಯೇ ಸೇವಕರನ್ನು ಎಬ್ಬಿಸುವಂಥ ಒಂದು ಸಾಕ್ಷಿ ನಿಮ್ಮ ಸಾಕ್ಷಿಯಾಗಿದೆ. ಅದರ ಮೂಲಕ ಖಂಡಿತವಾಗಿ ಅನೇಕ ಈಗ ಪ್ರಾರಂಭದಲ್ಲಿ ಅನೇಕ ಸೇವಕರು ಬರ್ತಾರೆ. ಸೇವೆಯಲ್ಲಿ ಕಷ್ಟ ಇದೆ, ಸೇವೆಯಲ್ಲಿ ವೇದನೆ ಇದೆ, ಸೇವೆಯಲ್ಲಿ ನೋವುಗಳಿದೆ ಅಲ್ಲ, ಅದೆಲ್ಲ ಅನುಭವಿಸಿ ಬರುವುದೇ ಕರ್ತನ ಸೇವೆ ಆಗಿದೆ. ಯಾಕಂದರೆ ಸದ್ಭಕ್ತಾರಾಗಿ ಜೀವಿಸಲಿಕ್ಕೆ ಮನಸ್ಸು ಮಾಡೋರೆಲ್ಲ ಹಿಂಸೆಗೊಳಗಾಗೋರ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹೌದು, ಸದ್ಭಕ್ತಿಯಿಂದ ದೇವರನ್ನು ನಾವು ಪ್ರೀತಿಸುವಾಗ, ಆರಾಧಿಸುವಾಗ, ಅದನ್ನು ಸೇವೆ ಮಾಡುವಾಗ ಖಂಡಿತವಾಗಿ ಹಿಂಸೆಗಳು ನಮ್ಮ ಜೊತೆ ಖಂಡಿತ ಬರಲೇ ಬರ್ತದೆ. ಯಾಕಂದರೆ ಯೇಸು ಸ್ವಾಮಿ ಎಲ್ಲಿ ಹೇಳಲಿಲ್ಲ ನಿಮಗೆ ಸೇವೆಯಲ್ಲಿ ಸುಖ ಇದೆ, ಸಂತೋಷ ಇದೆ, ಸಮಾಧಾನ ಇದೆ ಅಂತ ಹೇಳಲಿಲ್ಲ ಅಲ್ಲ. ಸೇವೆಯಲ್ಲಿ ಖಂಡಿತವಾಗಿ ಅನೇಕ ಸಮಸ್ಯೆ ಇದೆ. ಅಂದರೆ ಯೇಸು ಸ್ವಾಮಿ ಕೂಡ ಹೇಳಿದ್ದಾನೆ, ಸೇವೆ ಮಾಡಿದ್ರೆ ಹಿಂಸೆ ಇದೆ ಅಂತ ಹೇಳಿದ್ದಾನೆ. ಅದಕ್ಕಾಗಿ ಇದೆಲ್ಲ ಒಂದು ಸೇವಾ ಜೀವಿತದಲ್ಲಿ ಬರುವಂಥ ಒಂದು ಕೆಲವು ಪರೀಕ್ಷೆ ಆಗಿದೆ. ಖಂಡಿತವಾಗಿ ಇದರಲ್ಲಿ ಪಾಸಾಗಿ ನಾವು ಮುಂದೆ ಹೋಗ್ತೇವೆ. ಯಾಕಂದರೆ ನೀವು ಕೂಡ ಒಂದು ಬಲವಾದ ನಮ್ಮ ಮಧ್ಯದಲ್ಲಿ ಸಾಕ್ಷಿ ಆಗಿದ್ದೀರಿ. ಫಸ್ಟೇ ಈ ಆಶ್ರಯ ಟಿವಿಯಲ್ಲಿ ಬಂದು ನಿಮ್ಮ ಉತ್ತಮವಾದ ಸುವಾರ್ತೆಗಳ ಸಾಕ್ಷಿಯನ್ನು ಕೊಟ್ಟಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಅಷ್ಟು ಮಾತ್ರವಲ್ಲ, ನಿಮ್ಮ ಭವಿಷ್ಯದಲ್ಲಿ ನೀವು ಏನು ದರ್ಶನಗಳನ್ನು ಇಟ್ಟುಕೊಂಡಿದ್ದಾರೆ ದೇವರು ನಿಮಗೆ ಏನು ಸೇವೆಯನ್ನು ಕೊಟ್ಟಿದ್ದಾರೆ, ಅಥವಾ ಮ್ಯೂಸಿಕ್ ಆಗಲಿ, ಹಾಡುವಂಥದ್ದಾಗಲಿ, ಯಾವ ಸೇವೆಯನ್ನು ನೀವು ಕೊಟ್ಟಿದ್ದಾರೆ, ದೇವರು ಅದರ ಮೂಲಕ ಇನ್ನೂ ಶಕ್ತವಾದ ರೀತಿ ದೇವರನ್ನು ಉಪಯೋಗಿಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಅಷ್ಟು ಮಾತ್ರವಲ್ಲ, ಈ ಆಶ್ರಯಲ್ಲಿ ಬಂದು ನಿಮ್ಮ ಸಾಕ್ಷಿಯನ್ನು ಕೊಟ್ಟಿದ್ದೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಆಶ್ರಯ ಟಿವಿಯಲ್ಲಿ ಥ್ಯಾಂಕ್ ಯು. ಪ್ರಿಯ ಆಶ್ರಯ ಟಿವಿ ವೀಕ್ಷಕರೇ, ಪಾಸ್ಟರ್ ರಾಬರ್ಟ್ ಹುಬ್ಬಳ್ಳಿ ಇವರ ಸಾಕ್ಷಿಯನ್ನು ಕೇಳಿದ್ದೀರಿ. ಖಂಡಿತವಾಗಿ ಅನೇಕರಿಗೆ ಇದು ಒಂದು ಉತ್ತಮವಾದ ಉತ್ತೇಜನ ಅಂತ ನಾವು ಬಯಸ್ತೇವೆ. ಯಾಕಂದರೆ ಒಬ್ಬ ಮನುಷ್ಯನು ಸೇವೆಯಲ್ಲಿ ಬೀಳುವುದು ಸಹಜವಾಗಿದೆ. ಆದರೆ ಅಲ್ಲಿ ಬೀಳದೆ ಅಲ್ಲಿಂದ ಎದ್ದು ನಿಲ್ಲುವಂಥ ಆಸೆ ಇರುವುದಾದರೆ ಕರ್ತನ ಖಂಡಿತವಾಗಿ ಸಹಾಯ ಮಾಡುವನಾಗಿದ್ದಾನೆ. ಪ್ರಿಯರೇ, ಇವರಿಗಾಗಿ, ಇವರ ಕುಟುಂಬಕ್ಕಾಗಿ, ಇವರ ಸೇವೆಗಾಗಿ ನೀವು ಕೂಡ ಪ್ರಾರ್ಥನೆ ಮಾಡಿರಿ. ಒಂದು ದಿನಗಳ ದೇವರ ಶಕ್ತವಾದ ರೀತಿ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಅಷ್ಟು ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಅವರ ಸೇವೆಯನ್ನು ಗುರುತಿಸಿ ಅವರನ್ನು ಸೇವೆಯಲ್ಲಿ ಉಪಯೋಗಿಸಲಿ. ಅವರ ಮೂಲಕ ಅನೇಕ ಆತ್ಮಗಳು ದೇವರ ರಾಜ್ಯಕ್ಕೆ ಬರಲಿ ಅಂತ ನೀವು ಕೂಡ ಪ್ರಾರ್ಥನೆ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇಷ್ಟು ತನಕ ಈ ಆಶ್ರಯ ಟಿವಿಯಲ್ಲಿ ಸುವಾರ್ತಿಕ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ದೇವರು ನಿಮ್ಮನ್ನು ಕೂಡ ಆಶೀರ್ವಾದ ಮಾಡಲಿ. ತಿರುಗಿ ಇನ್ನೊಂದು ಸುವಾರ್ತಿ ಕಾರ್ಯಕ್ರಮ ಬರುವ ತನಕ ಆಶ್ರಯ ಟಿವಿಯನ್ನು ವೀಕ್ಷಿಸ್ತೀರಿ. ವಂದನೆಗಳು. ಥ್ಯಾಂಕ್ ಯು.